ಶುಕ್ಲಾಂ ಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಈಗ ಭಾಗವತದಲ್ಲಿ 11ನೇ ಸ್ಕಾಂದ ಮತ್ತು 12ನೇ ಸ್ಕಾಂದಕ್ಕೆ ಬರ್ತಾ ಇದ್ದೀವಿ. 11ನೇ ಸ್ಕಾಂದದಲ್ಲಿ ಬರೋದು ನಮಗೆ ಅವಧೂತ ಗೀತೆ. ಅವಧೂತ ಗೀತ ಅಂತ ಹೇಳ್ತೀವಿ. ಇದು ಹೇಗೆ ಪ್ರಾರಂಭ ಆಗುತ್ತೆ, ಈ ಸ್ಕಾಂದದಲ್ಲಿ ಏನು ಬರುತ್ತೆ ಅಂದರೆ, ಕೃಷ್ಣ ಈಗ 104 ವರ್ಷ, ನಾನು ಹೇಳಿದ್ದೆ 104 ವರ್ಷ ಆಗಿದೆ. ಅವನ ಬಂದ ಕಾರ್ಯ ಎಲ್ಲ ಮುಗ್ದಿದೆ, ಎಲ್ಲ ದುಷ್ಟರ ಸಂಹಾರ ಮುಗ್ದಿದೆ, ಕುರುಕ್ಷೇತ್ರ ಯುದ್ಧ ಮುಗ್ದಿದೆ, ಎಲ್ಲ ಮುಗ್ದಿದೆ. ಈಗ ದೇವತೆಗಳು ಮೇಲಿಂದ ಏನು ಅನ್ಕೋತಾರಂತೆ, ಈಗ ಹೋಗಿ ಕೃಷ್ಣನಿಗೆ ನೆನಪು ಮಾಡಿಕೊಡ್ಬೇಕು ನಾವು, ಅವನು ವಾಪಸ್ ಬರಬೇಕು ಅಂತ. ಅವನು ಭೂಲೋಕದಲ್ಲಿ ಇದ್ದಷ್ಟು ಕಾಲ ಕಲಿ ಪ್ರವೇಶವಾಗೋದಕ್ಕಾಗೋದಿಲ್ಲ ಅಂತ ಹೇಳಿ ದೇವತೆಗಳೆಲ್ಲ ಬಂದು ಮಾತಾಡಿ ಕೃಷ್ಣನಿಗೆ ಹೇಳಿದ್ದಾರೆ. ಕೃಷ್ಣ ಹೇಳ್ತಾರಂತೆ, ಸರಿ ನಾನು ಬರ್ತೀನಿ, ವಾಪಸ್ ಬರ್ತೀನಿ, ನನ್ನ ಬಂದ ಕಾರ್ಯ ಎಲ್ಲ ಮುಗ್ದಿದೆ ಅಂತ ಹೇಳಿ ಕೃಷ್ಣ ಈಗ ಹೊರಡೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಅಂದರೆ ಅವ್ರು ಬಂದು ಹೇಳಿದ ಕೂಡಲೇ ಅವನು ಹೋಗೋದಿಲ್ಲ, ಅಲ್ಲಿಂದ ಇನ್ನೂ 2 ವರ್ಷ ಇರ್ತಾನಂತೆ. 106ನೇ ವರ್ಷಕ್ಕೆ ಕೃಷ್ಣ ವಾಪಸ್ ಹೋಗೋದು. ಇನ್ನೂ 2 ವರ್ಷ ಏನು ಮಾಡ್ತಾನೆ ಅವನು, ಹೇಗೆ ಏನು ಅಂದರೆ, ಯಾದವರಿಗೆಲ್ಲ ಈಗ ಅಹಂಕಾರ ಜಾಸ್ತಿ. ಯಾಕಂದರೆ ನಮ್ಮೊಟ್ಟಿಗೆ ಕೃಷ್ಣ ಇದ್ದಾನೆ, ಅವನೇ ಪರಮಾತ್ಮ, ಅವರಿಗೆಲ್ಲ ಅಹಂಕಾರ ಜಾಸ್ತಿ. ಅವನು ನಮಗೇನು ಮಾಡೋದಕ್ಕಾಗೋದಿಲ್ಲ, ಅಂದರೆ ಯಾರು ನಮಗೇನು ಮಾಡೋದಕ್ಕಾಗಲ್ಲ, ಇವ್ರನ್ನ ನಾನು ಹೀಗೆ ಬಿಟ್ಟು ಹೋದರೆ ಇವರೆಲ್ಲ ಇಡೀ ಜಗತ್ತನ್ನೇ ಹಾಳು ಮಾಡಿಬಿಡ್ತಾರೆ, ಇವರ ಸಂಹಾರ ಇವರನ್ನ ಎಲ್ಲ ನಾನು ವಾಪಸ್ ಕರ್ಕೊಂಡು ಹೋಗಬೇಕು ಅಂತ, ಈ ಯಾದವ ಕುಲವನ್ನು ನಾಶ ಮಾಡಿಸ್ಬೇಕು, ಅಂದರೆ ಈ ಕುಲ ಇಲ್ಲದೆ ಇರೋ ಹಾಗೆ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನಂತೆ. ಅದೊಂದು. ಆಮೇಲೆ ಅವನು ಹೋಗೋ ಮುಂಚೆ ಏನು ಮಾಡಬೇಕು ಅಂತ ಅವನು ನಿರ್ಧಾರ ಮಾಡಿರ್ತಾನೆ. ಈ ನಿರ್ಧಾರ ಯಾರಿಗೆ ಗೊತ್ತಾಗತ್ತೆ ಅಂದರೆ ಉದ್ಧವ ಕೃಷ್ಣನ ಅತಿಯಾದ ಭಕ್ತ ಅಂತೆ. ಅವನು 5ನೇ ವರ್ಷ ಹುಡುಗ ಆದಾಗಿಂದನೂ ದೇವರ ಭಕ್ತ. ಅವನು ಎಷ್ಟು ಭಕ್ತ ಅಂದರೆ, ಮನೆಯಲ್ಲಿ ಅಮ್ಮ ಊಟಕ್ಕೆ ಕರೆದ್ರು, ಅಮ್ಮ ದೇವ್ರಿಗೆ ನೈವೇದ್ಯ ಆಗಿದೆಯಾ, ಆಗಿದ್ರೆ ಮಾತ್ರ ನನಗೆ ಕೊಡು ಅಂತ. ಅಷ್ಟು ಅವನು ದೇವರ ಭಕ್ತ. ಅವನು ಏನನ್ನು ಅವನು ಮಾಡ್ತಾಯಿದ್ರು ದೇವರಿಗೆ ಸಮರ್ಪಣೆ ಮಾಡೇ ಮಾಡ್ತಾ ಇದ್ದ. ಅವನು ಕೃಷ್ಣ ಹೋಗುವ ವಿಷಯ ಅವನಿಗೆ ಗೊತ್ತಾಯಿತು. ಆದ್ದರಿಂದ ಅವನೇನು ಮಾಡ್ತಾನೆ, ಅವನು ಕೃಷ್ಣನ ಹತ್ರ ಬರ್ತಾನಂತೆ. ಬಂದು, ಕೃಷ್ಣ ನಿನ್ನ ಅವತಾರ ಸಮಾಪ್ತಿಯ ಸಮಯ ಬರ್ತಾ ಇದೆ, ನೀನು ಇಲ್ಲಿಂದ ಹೋದರೆ ನಾನು ಹೇಗಿರೋದು, ನನಗೆ ಈ ಲೋಕದಲ್ಲಿ ಇರೋದಕ್ಕೆ ಆಗೋದೇ ಇಲ್ಲ, ನೀನಿಲ್ಲದೆ ನಾನು ಇರೋದಕ್ಕಾಗಲ್ಲ. ಯಾಕಂದರೆ ಅವನು ಸದಾ ಕೃಷ್ಣನೊಟ್ಟಿಗೆ ಇರ್ತಾ ಇದ್ದಂತೆ, ಕೃಷ್ಣನ ಹಿಂಭಾಗದಲ್ಲೇ ಇರ್ತಾ ಇದ್ದ, ಕೃಷ್ಣ ಏನು ಮಾಡ್ತಾ ಇದ್ದ ಅದನ್ನೆಲ್ಲ ನೋಡ್ತಾ ಇದ್ದ. ಹೀಗೆ ಉದ್ಧವ ಕೃಷ್ಣನ ಆಪ್ತ. ಅವನಿಗೆ ಈಗ ಕೃಷ್ಣನನ್ನು ಬಿಟ್ಟು ಹೋಗೋದು ತುಂಬ ಕಷ್ಟ. ಹೇಗೆ ನಾನು ಕೃಷ್ಣನನ್ನು ಬಿಟ್ಟು ಹೋಗೋದು ಅಂತ ಅವನು ಕೃಷ್ಣನ ಹತ್ರ ಬಂದು ಅವನ ದುಃಖವನ್ನು ತೊಡಗಿಸ್ಕೊತಾನೆ. ಕೃಷ್ಣ, ನಾನು ನಿನ್ನನ್ನು ಹೇಗೆ ಬಿಟ್ಟು ಹೋಗೋದು ಅಂತ, ನೀನು ಬಿಟ್ಟು ಹೋದರೆ ನಾನು ಇಲ್ಲಿ ಹೇಗಿರೋದು ಅಂತ. ಆಗ ಅವಧೂತ ಕೃಷ್ಣನ ಹೇಳ್ತಾನಂತೆ, ನೋಡು ಉದ್ಧವ, ನಾನು ಹೋಗೋದಂತೂ ಹೋಗಬೇಕು, ನನ್ನ ಅವತಾರದ ಸಮಾಪ್ತಿ ಸಮಯ ಬಂದಿದೆ, ನಾನು ಹೋಗಲೇಬೇಕು. ನಾನು ಹೋಗುವ ಮುಂಚೆ, ನಾನು ಹೋಗೋದನ್ನು ನೀನು ಅದನ್ನು ಒಪ್ಕೊಂಡು ನನ್ನ ಬೀಳ್ಕೊಡ್ಬೇಕು. ಮತ್ತು ನೀನು ಈ ಜಗತ್ತಲ್ಲಿ ಹೇಗಿರಬೇಕು ಅಂತ ಈಗ ಕೃಷ್ಣ ಅವನಿಗೆ ಹೇಳ್ತಾನಂತೆ. ಕೃಷ್ಣ ಹೇಳ್ತಾನಂತೆ, ನೀನು ಈ ಜಗತ್ತಲ್ಲಿ ಹೇಗಿರಬೇಕು ಅಂದರೆ, ಯಾವುದನ್ನೂ ನೀನು ಅಂಟಿಸ್ಕೋಬಾರ್ದು, ಯಾವುದನ್ನೂ ನೀನು ಅತಿಯಾಗಿ ಪ್ರೀತಿ ಮಾಡಬಾರ್ದು, ಆ ರೀತಿ ಇರಬೇಕು ಅಂತ ಹೇಳ್ತಾನಂತೆ. ಉದ್ಧವ ಹೇಳ್ತದಂತೆ, ಏನು ಕೃಷ್ಣ, ನಾನು ಸಾಧಾರಣ ಮನುಷ್ಯ, ನನಗೆ ಯಾವುದನ್ನೂ ಅಂಟಿಸ್ಕೋಬಾರ್ದು, ಯಾವುದಕ್ಕೂ ನಾನು ಅಷ್ಟು ಪ್ರೀತಿ ಮಾಡಬಾರ್ದು ಅಂತೀಯ, ಅದು ಹೇಗೆ ಸಾಧ್ಯ? ಇವಾಗ ನಾವೇ ನೋಡಿ, ಸಾಮಾನ್ಯ ಮನುಷ್ಯರು ಎಲ್ಲ ಬಿಡಬೇಕು ಅಂದರೂ ಬಿಡೋಕ್ಕಾಗಲ್ಲ. ಯಾಕಂದರೆ ಬೆಳಗ್ಗೆ 1 ಕಪ್ ಕಾಫಿ ಕುಡಿಬೇಕು, ಕಾಫಿ ಕುಡಿಲಿಲ್ಲ ಅಂದರೆ ಕೆಲವ್ರಿಗೆ ತಲೆನೋವು ಬರುತ್ತೆ. ಒಂದು ದಿವಸ ಬರೀ ಕಾಫಿ ಒಂದನ್ನೇ ಬಿಡೋಕ್ಕಾಗಲ್ಲ ಅಂಥವರು ಎಲ್ಲವನ್ನ ಬಿಟ್ಟಿರಬೇಕು ಅಂದರೆ ಹೇಗೆ ಸಾಧ್ಯ?
ನಮ್ಮಲ್ಲಿ ನಾವು ಮನುಷ್ಯ ಜನ್ಮದವರು ಹೇಗೆ ಪ್ರತಿಯೊಂದು ಬಿಡಬೇಕು ಅಂತ ಹೇಳ್ತಾರಂತೆ. ಕೃಷ್ಣ ಹೇಳ್ತಾರಂತೆ ಇದು ಭೂಮಿಯ ಪಾಠ, ಇದೆಲ್ಲ ನಾವು ಮನಸ್ಸಲ್ಲಿ ನಮ್ಮ ದೃಢ ನಿಶ್ಚತೆಯಿಂದ ಸಾಧ್ಯ. ನಮ್ಮ ಮನಸ್ಸು ನಮ್ಮ ಹತ್ರ ಇರಬೇಕು, ಆಗ ಇದು ಸಾಧ್ಯ ಅಂತ ಹೇಳುತ್ತೆ. ಈ ಉದ್ಧವನಿಗೆ ಅದು ಅರ್ಥ ಆಗಲ್ಲ. ಉದ್ಧವ ಹೇಳ್ತಾನಂತೆ ಮನಸ್ಸು ಅಂತೀಯ, ಅದೇನು, ಅದು ಹೇಗೆ ನಮ್ಮ ಹತೋಟಿಗೆ ಬರುತ್ತೆ? ನಾವು ಈ ಮನಸ್ಸು ಎಷ್ಟು ಚಂಚಲ, ನಾವು ಏನೇ ಮಾಡೋಕ್ಕೆ ಹೋದರೂ ಅದು ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ನಮಗೆ ಏಕಾಗ್ರತೆ ಅನ್ನೋದೇ ಬರೋದಿಲ್ಲ. ಹೇಗೆ ಇದರಿಂದ ಸಾಧ್ಯವಾಗುತ್ತೆ? ಅದು ನೀನೇ ನಂಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾರಂತೆ. ಆಗ ಕೃಷ್ಣ ಹೇಳ್ತಾನಂತೆ, ನೋಡು, ನಾನು ಸೃಷ್ಟಿ ಮಾಡುವಾಗ ತುಂಬ ರೀತಿಯ ಸೃಷ್ಟಿಯನ್ನು ಮಾಡಿದ್ದೀನಿ. 4 ಕಾಲು, 3 ಕಾಲು, 1 ಕಾಲು, ಈ ರೀತಿ ಬೇರೆ ಬೇರೆ ಸೃಷ್ಟಿಯನ್ನು ಮಾಡಿದ್ದೀನಿ. 1000 ಕಾಲು ಸೃಷ್ಟಿನೂ ಮಾಡಿದ್ದೀನಿ. ಅದರಲ್ಲಿ ಅತಿಯಾದ ಪ್ರೀತಿಯಾದ ಸೃಷ್ಟಿ ಯಾವುದು ಅಂದರೆ 2 ಕಾಲಿಂದು, ಅಂದರೆ ಮನುಷ್ಯರು. ಈ ಮನುಷ್ಯರು ನನಗೆ ಅತಿಯಾದ ಪ್ರೀತಿಯ ಸೃಷ್ಟಿ. ನನ್ನ ಸೃಷ್ಟಿಯಲ್ಲಿ ಇವರು ನಮ್ಮ ಪ್ರೀತಿಯಾದ ಸೃಷ್ಟಿ. ಇವರು ಯಾಕೆ ಇವರು ನನಗೆ ಅಷ್ಟು ಮನಸ್ಸಿಗೆ ಇಷ್ಟ ಅಂದರೆ, ಎಲ್ಲರಿಗೂ ಯೋಚನೆ ಶಕ್ತಿಯನ್ನು ನಾನು ಕೊಟ್ಟಿಲ್ಲ. ಯೋಚನೆ ಶಕ್ತಿಯನ್ನು ಕೊಟ್ಟಿರೋದು ಬರೀ 2 ಕಾಲನ ಮನುಷ್ಯರಿಗೆ ಮಾತ್ರ. ನಮಗೆ ಮಾತ್ರ ಯೋಚನೆ ಮಾಡುವಂಥ ಶಕ್ತಿ ಕೊಟ್ಟಿರೋದು. ಯೋಚನೆ ಮಾಡುವಂಥ ಶಕ್ತಿ ಅಂದರೆ ನಾವು ಹೇಗಿರಬೇಕು, ಏನು ಮಾಡಬೇಕು. ಇವಾಗ ನಾವು ಇವಾಗ ನಮ್ಮಲ್ಲಿ ಇಲ್ಲಿ ಭಾಗವತ ಕೇಳಬೇಕು ಅಂತ ಮನಸ್ಸು ಬರಬೇಕು ಅಂದ್ರೇನು ನಮ್ಮ ಬುದ್ಧಿ, ನಮ್ಮ ಯೋಚನೆ ಅದು ನಮಗೆ ಆ ದಾರಿ ಮಾಡಿಕೊಡ್ಬೇಕು. ನಮ್ಮ ಮನಸ್ಸು ನಮಗೆ ಅದು ಸಂಕಲ್ಪವಾಗಿ ಕೊಡುತ್ತೆ. ಆವಾಗ ನಾವು ಅದನ್ನು ಮಾಡೋಕ್ಕೆ ಹೋಗ್ತೀವಿ. ಅದಕ್ಕೆ ಏನೇ ಕೆಲಸ ಮಾಡಬೇಕಂದ್ರೆ ಸಂಕಲ್ಪ ಮಾಡಬೇಕು ಅಂತಾರೆ. ಯಾಕೆ ಸಂಕಲ್ಪ ಮಾಡಬೇಕು ಅಂತಾರಂದರೆ, ಮನಸ್ಸಲ್ಲಿ ನಾವು ಅದನ್ನು ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಅದು ಟ್ರೈನ್ ಮಾಡೋದು. ಈ ಕೆಲಸ ನಾವು ಇದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಇವಾಗ ನೀವು ಯಾವುದೇ ಕಾರ್ಯ, ಇವಾಗ ದೇವಸ್ಥಾನಕ್ಕೆ ಹೋದರೂ ಅರ್ಚನೆ ಮಾಡಬೇಕು ಅಂದರೂ ಅದೇನು ಸಂಕಲ್ಪನೇ. ನೀವು ಏನೇ ಕೆಲಸ ಮಾಡೋಕೆ ಹೋದ್ರೂ ನಿಮ್ಗೆ ಸಂಕಲ್ಪ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಸಂಕಲ್ಪ ಅಂದರೆ ನಮ್ಮ ಮನಸ್ಸಿಗೆ ಅದು ಗೊತ್ತಾಗಬೇಕಂತೆ, ನಾವು ಇದನ್ನು ಮಾಡ್ತಾ ಇದ್ದೀವಿ, ಇದು ಯಾತಕ್ಕೆ ಮಾಡ್ತಾ ಇದ್ದೀವಿ. ಹಾಗೆ ಪ್ರತಿಯೊಂದು ಜೀವಿಯು ನಾವಿಲ್ಲಿ ಬಂದಿದ್ದೀವಿ, ನಮ್ಮ ಕಾರ್ಯ ಏನು, ನಾವಿಲ್ಲಿ ಬಂದಿರುವ ಕಾರಣ ಏನು, ನಮ್ಮಿಂದ ಇಲ್ಲಿ ಏನು ಸಾಧನೆ ಇದೆ. ಪ್ರತಿಯೊಬ್ಬರು ಹುಟ್ಟು ಒಂದು ಕಾರಣ. ಆ ಕಾರಣ ಏನು ಅಂತ ನಾವು ತಿಳ್ಕೊಳಕ್ಕೆ ಹೋಗಬೇಕು. ಅದು ಹೇಗೆ ಸಾಧ್ಯ ಅಂದರೆ ನಾವು ಯೋಚನೆ ಮಾಡಬೇಕು. ನಮ್ಮ ಯೋಚನೆಯಿಂದ ಇದು ಸಾಧ್ಯ. ಏನನ್ನು ನಾವು ಯೋಚನೆ ಮಾಡಬೇಕು ಅಂದರೆ, ನಾವು ಇಲ್ಲಿ ಬಂದಿರೋದು ನಮ್ಮ ಕಾರಣ, ನಾವು ಕೆಲಸ ನಾವು ಮಾಡ್ತಾ ಇರೋದ್ರಿಂದ ಏನು ಉಪಕಾರವಾಗ್ತಾ ಇದೆ, ಏನು ಸಂದೇಶಗಳು ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡಬೇಕಂತ. ಇದು ಕೃಷ್ಣ ಇಲ್ಲಿ ಹೇಳ್ತಾ ಇರ್ತಾನಂತೆ. ಇದೆಲ್ಲ ಹೇಳ್ತಾ ಇದ್ದಾಗ ಉದ್ಧವನಿಗೆ ಅರ್ಥನೇ ಆಗಲ್ಲ. ಉದ್ಧವ ಹೇಳ್ತಾನಂತೆ, ನಮ್ಮಂತೆ ಸಾಮಾನ್ಯ ಮನುಷ್ಯ ನೋಡಿ, ಈ ಉದ್ಧವ ಕೃಷ್ಣನ ಸಂವಾದ ಏನಿದೆ, ಈ ಮಾತುಕತೆ ಏನಿದೆ, ಇದು ನಮ್ಮಂಥ ಸಾಮಾನ್ಯ ಜನರಿಗೆ ಅರ್ಥ ಆಗೋದಕ್ಕೆ ಈ ಸಂಭಾಷಣೆ ನಡೆದಿರೋದು. ಯಾಕಂದರೆ ನಮಗೂ ಕೂಡ ಉದ್ಧವನ ಹಾಗೆ ತುಂಬ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ. ನಾವು ಬಂದಿರೋದು ಏಕೆ, ಇದು ಕೆಲವರು ಯೋಚನೆ ಮಾಡ್ತಾರೆ, ಕೆಲವರು ಅದು ಏನೂ ಯೋಚನೆ ಮಾಡಲ್ಲ. ಜೀವನ ಹೆಂಗೆ ನಡೆಯುತ್ತೆ ಹಂಗೆ ನಡ್ಕೊಂಡು ಹೋಗಿ ಅಂತ ನಾವು ಇರ್ತೀವಿ. ಆದರೆ ನಮ್ಮಲ್ಲಿ ಈ ಪ್ರಶ್ನೆ ಹುಟ್ಕೋಬೇಕು. ಈ ಪ್ರಶ್ನೆ ಇಲ್ಲಿ ಉದ್ಧವನಿಗೆ ಹುಟ್ಟಿದೆ. ಉದ್ಧವ ಈ ಪ್ರಶ್ನೆ ನಮ್ಮ ಎಲ್ಲರ ರೆಪ್ರೆಸೆಂಟೇಟಿವ್ ಆಗಿ, ನಮ್ಮೆಲ್ಲರ ಪರವಾಗಿ ಅವನಲ್ಲಿ ಕೃಷ್ಣನಿಗೆ ಕೇಳ್ತಾ ಇರೋದು. ಆದ್ದರಿಂದ ನಾನು ಹೇಳಿದ್ದು, ಈ ಉದ್ಧವ ಗೀತೆ ನಮ್ಮ ಜೀವನಕ್ಕೆ ತುಂಬ ಒಳ್ಳೆಯ ಪಾಠ. ಈ ಪಾಠವನ್ನು ನಾವು ಕಲಿಬೇಕು ಅಂತ ಕೃಷ್ಣ ಹೇಳ್ತದಂತೆ. ಹೌದು, ಒಂದು ಮನುಷ್ಯ ಇಲ್ಲಿ ಬಂದಿದ್ದಾನೆ. ಈ ಮನುಷ್ಯನ ಕೆಲಸ ಏನು ಅಂದರೆ, ಈ ಜಗತ್ತಲ್ಲಿ ಪ್ರತಿಯೊಂದು ವಸ್ತು ಏನಿದೆ, ಆ ಪ್ರತಿಯೊಂದು ವಸ್ತುನೂ ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಆ ಪಾಠವನ್ನು ನಾವು ತಿಳ್ಕೋಬೇಕು. ಈ ಪಾಠ ಉದ್ಧವ ಹೇಳ್ತದಂತೆ, ಏನು ಪಾಠ ಇದೆ ನಮಗೆ? ಪ್ರತಿ ವಸ್ತುವಲ್ಲೂ ಪಾಠ ಅಂತೀಯ, ಅದರಲ್ಲಿ ಏನು ಪಾಠ ಇರುತ್ತೆ ನಮಗೆ? ವಸ್ತುವಿನಿಂದ ಏನು ಪಾಠ ಕಲಿಯೋದಕ್ಕಾಗತ್ತೆ ಅಂತ ಕೇಳ್ತಾನಂತೆ. ಕೃಷ್ಣ ಹೇಳ್ತಾನಂತೆ, ನೋಡು, ಹಿಂದೆ ನಮ್ಮ ಕುಲದಲ್ಲಿ ಯದು ಅನ್ನೋ ಒಬ್ಬ ರಾಜ ಇದ್ದ. ಯದು ಅನ್ನೋ ಒಬ್ಬ ರಾಜ. ಆ ರಾಜ ಒಮ್ಮೆ ಅವನಿಗೆ ಎಲ್ಲ ರಾಜ್ಯದ ಸಂಪತ್ತು ಎಲ್ಲ ಸರಿಯಾಗಿತ್ತು, ಅವನಿಗೆ ಸಿರಿ ಸಂಪತ್ತು ಎಲ್ಲ ಚೆನ್ನಾಗಿತ್ತು. ಅವನೊಮ್ಮೆ ನಡ್ಕೊಂಡು ಹೋಗ್ತಾ ಇದ್ದಂತೆ, ಎಲ್ಲೋ ಹೋಗ್ತಾ ಇದ್ದ ಅವನು. ಅಲ್ಲಿ ಹೋಗುವಾಗ ಒಂದು ಅವಧೂತನನ್ನು ಕಂಡ. ಅಂದರೆ ಒಂದು ಅವಧೂತ, ಕೆಲವರು ಹೇಳ್ತಾರೆ ಅದು ದತ್ತಾತ್ರೇಯ ಅಂತಲೇ. ಅವಧೂತವನ್ನು ಕಂಡ. ಅವಧೂತ ಅಂದರೆ ಅವರು ಎಲ್ಲದನ್ನೂ ಬಿಟ್ಟು ಇರುವಂಥವ್ರು. ಅವರು ಬಟ್ಟೆ ಆಗಲಿ ಏನು ಅವ್ರಿಗೆಲ್ಲ ಅಷ್ಟೆಲ್ಲ ಪ್ರೀತಿ ಯಾವುದ್ರಲ್ಲೂ ಇರೋದಿಲ್ಲ, ಎಲ್ಲ ಬಿಟ್ಟು ಇರ್ತಾನೆ. ಈ ರಾಜ ಆ ಅವಧೂತನನ್ನು ನೋಡ್ತಾನಂತೆ. ಈ ಹುಡುಗ ಎಷ್ಟು ಸುಂದರವಾಗಿದ್ದಾನೆ, ಆದರೆ ಯಾಕೆ ಇವನು ಹೀಗಿದ್ದಾನೆ
ಎಲ್ಲ ಬಿಟ್ಟಿದ್ದಾನಲ್ಲ ಇವನು, ಒಂಥರ ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಯಾವುದ್ರಲ್ಲೂ ಉತ್ಸಾಹ ಇಲ್ಲ ಅನ್ನೋ ಥರ ಇದ್ದಾನೆ. ಆದರೆ ಅವನ ಮನಸ್ಸನ್ನು, ಅವನ ಮುಖ ನೋಡಿದ್ರೆ ಅವನಿಗೆ ತುಂಬ ಪ್ರಸನ್ನತೆ ಇದೆ, ಅವನ ಮುಖದಲ್ಲಿ ತುಂಬ ಪ್ರಸನ್ನತೆ ಇದೆ, ಅವನಿಗೆ ತುಂಬ ಮನಸ್ಸು ಶಾಂತವಾಗಿದೆ ಅಂತ ಕಾಣಿಸುತ್ತೆ. ಹೇಗೆ ಇವನು ಹೀಗಿದ್ದಾನೆ ಅಂತ ಅವನು ಯೋಚನೆ ಮಾಡ್ತಾನಂತೆ ಕೃಷ್ಣ, ಆ ಯದುರಾಜ. ಆ ಯದುರಾಜ ಆಗ ಏನು ಮಾಡ್ತಾನೆ, ಅವಧೂತನ ಹತ್ರ ಹೋಗ್ತಾನಂತೆ. ಅವಧೂತನ ಹತ್ರ ಹೋಗಿ, ನೀನು ನೋಡೋದಕ್ಕೆ ಇಷ್ಟು ಸುಂದರವಾಗಿದೆಯಾ, ನೀನು ಇಷ್ಟು ಚೆನ್ನಾಗಿದೆಯಾ, ಆದರೆ ಯಾಕೆ ಈ ರೀತಿ ನಿರ್ಲಿಪ್ತವಾಗಿದೆಯಾ, ಯಾಕೆ ನೀನು ಈ ರೀತಿ ಇದೆಯಾ ಅಂತ ಕೇಳ್ತಾನಂತೆ. ಆಗ ಅವಧೂತ ಹೇಳ್ತಾನಂತೆ, ನನಗೇನೂ ಬೇಕಿಲ್ಲ ಈ ಪ್ರಪಂಚದಲ್ಲಿ, ನನಗೆ ಬೇಕಿರೋದು ನನಗೆ ಸಿಕ್ಕಿದೆ. ಏನು ನಿನಗೆ ಬೇಕಿರೋದು ಅಂತ ಕೇಳ್ತಾನೆ. ಮನಃಶಾಂತಿ ನನಗೆ ಬೇಕು. ಎಲ್ಲರೂ ನಾವು ಪ್ರಶ್ನೆ ಮಾಡಿಕೊಂಡು ರಿಸರ್ಚ್ ಮಾಡಿಕೊಂಡು ಡೀಪ್ ಇನ್ಸೈಡ್ ನಾವು ಹೋದರೆ ದುಡ್ಡು ಸಿಗತ್ತೆ, ಎಲ್ಲ ಸಿಗತ್ತೆ. ಅದೆಲ್ಲ ಸಿಕ್ಕಿದ್ಮೇಲೆ ನಮ್ಗೆ ಏನು ಬೇಕು? ಮನಃಶಾಂತಿ. ಎಲ್ಲರಿಗೂ ಬೇಕಿರೋದು ಅಟ್ ದಿ ಎಂಡ್ ಮನಃಶಾಂತಿ. ಆ ಮನಃಶಾಂತಿ ನನಗಿದೆ, ಆದ್ದರಿಂದ ನನಗಿನ್ನೇನು ಬೇಕಿಲ್ಲ ಅಂತ. ಆಗ ರಾಜನಿಗೆ ಹೇಳ್ತದಂತೆ, ನಿನ್ನ ಈ ವಯಸ್ಸಿಗೆ ನಿನ್ಗೆ ಈ ರೀತಿ ಮನಃಶಾಂತಿ ಹೇಗೆ ಸಿಕ್ತು, ಹೇಗೆ ನಿನ್ನಲ್ಲಿ ಇಷ್ಟು ಈ ಭಾವ ನಿನ್ಗೆ ಹೇಗೆ ಬಂತು ಅಂತ ಕೇಳ್ತಾನಂತೆ. ಆಗ ಅವಧೂತ ಹೇಳ್ತಾನಂತೆ, ನಾನು ಪ್ರತಿ ಜಂತು, ಪ್ರತಿ ವಸ್ತು ನಮ್ಮಲ್ಲಿ ಏನಿದೆ ನಮ್ಮ ಗುರುಗಳಿಂದ ಕದಲ್ತಿರೋದು ಅಂತ ಹೇಳ್ತಾನಂತೆ. ಯಾರು ನಿನ್ನ ಗುರುಗಳು ಅಂತ ಕೇಳ್ತಾನೆ. ಆವಾಗ ಅವಧೂತ ಹೇಳ್ತಾರಂತೆ, ನನಗೆ 24 ಗುರುಗಳು. ಆ 24 ಗುರುಗಳಿಂದ ನಾನು ಒಂದೊಂದು ಪಾಠವನ್ನು ಕಲ್ತಿದ್ದೀನಿ. ಆ ಪಾಠದಿಂದ ನನಗೆ ನನ್ನ ಅರಿವು ಚೆನ್ನಾಗಿ ಮೂಡಿ ನಾನು ಇವಾಗ ಶಾಂತನಾಗಿ ಇದ್ದೀನಿ ಅಂತ ಹೇಳ್ತಾನೆ. ಆಗ ಈ ಯದುರಾಜನಿಗೆ ಕುತೂಹಲ ಹೆಚ್ಚಾಯ್ತಂತೆ. ಅವನಿಗೆ ಏನು 24 ಗುರುಗಳು ಅಂತ ಕೇಳಿದಂತೆ. ಅವಧೂತ ಹೇಳಿದಂತೆ, ಇದೆಲ್ಲ ನನ್ನ ಸುತ್ತಮುತ್ತ ಇರುವಂಥದ್ದೇ, ಇದರಲ್ಲೇ ನಾನು ಪಾಠವನ್ನು ಕಲ್ತಿರೋದು ಅಂತ ಹೇಳ್ತಾನಂತೆ. ಇಲ್ಲಿ ನಾವೊಂದು ಏನು ಸ್ಮರಿಸ್ಕೋಬೇಕು ಅಂದರೆ, ನಾವು ಎಲ್ಲವನ್ನ ನೋಡ್ತೀವಿ, ಎಲ್ಲವನ್ನ ಕೇಳಿಸ್ಕೋತೀವಿ, ಆದರೆ ಅದರಲ್ಲಿ ನಮಗೇನು ಪಾಠ ಇದೆ ಅನ್ನೋದನ್ನು ನಾವು ವಿಮರ್ಶೆ ಮಾಡೋದಕ್ಕೆ ಹೋಗಲ್ಲ. ಇರೋ ವಸ್ತುಗಳಲ್ಲಿ ನಮಗೇನು ಪಾಠವಿದೆ, ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಅದರಲ್ಲಿ ಏನು ಪಾಠ ಇದೆ ಅದನ್ನು ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಅದನ್ನು ನಾವು ತಿಳ್ಕೋಬೇಕು ಅಂತ ಇಲ್ಲಿ ಅವಧೂತ ಅವರು ಹೇಳ್ತಾರಂತೆ. ಆ 24 ವಸ್ತುಗಳು ಏನು, ಆ ಗುರುಗಳು ಯಾರು ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ಇಲ್ಲಿ ಹೇಳಕ್ಕೆ ಹೋಗ್ತೀನಿ. ಈ 24 ಗುರುಗಳಲ್ಲಿ ಮೊದಲನೇ ಗುರು ಯಾವುದು ಅಂದರೆ ಪೃಥ್ವಿ. ಪೃಥ್ವಿ ಅಂದರೆ ಭೂಮಿ. ಈ ಭೂಮಿನ ಯಾಕೆ, ಭೂಮಿಯಿಂದ ನಾವು ಏನು ಕಲಿಬೋದು ಅಂತ ಕೇಳ್ತಾನೆ ಯದುರಾಜ. ಒಂದೊಂದನ್ನು ಕೇಳ್ತಾನೆ. ಆಗ ಅವಧೂತ ಹೇಳ್ತಾನಂತೆ, ಭೂಮಿಯಿಂದ ನಾವು ಸಹನೆ ಮತ್ತು ಫರ್ಗಿವ್ನೆಸ್, ಕ್ಷಮ. ನೋಡಿ, ನಾವು ಬೆಳಗ್ಗೆ ಹೇಳ್ತೀವಿ, ಈ ಭೂಮಿ ಮೇಲೆ ಪಾದ ಇಡ್ತೀವಿ, ಉಗುಳ್ತೀವಿ, ಬಚ್ಚಲ ಮನೆಗೆ ಹೋಗ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ. ಯಾವುದ್ರ ಮೇಲೆ ಮಾಡ್ತೀವಿ? ಈ ಭೂಮಿ ಮೇಲೆ. ಮತ್ತು ಈ ಭೂಮಿಯಲ್ಲೇ ನಾವು ಪೂಜೆ ಮಾಡ್ತೀವಿ, ಈ ಭೂಮಿಯಲ್ಲೇ ನಾವು ಯಜ್ಞಗಳನ್ನು ಮಾಡ್ತೀವಿ. ಒಂದು ಕಡೆ ಅದು ಮಾಡ್ತೀವಿ, ಒಂದು ಕಡೆ ಇದು ಮಾಡ್ತೀವಿ. ಆದರೆ ಭೂಮಿ ಯಾವತ್ತೂ ಬಂದು ನಮ್ಗೆ ಹೇಳಿಲ್ಲ, ನನ್ನ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಬೇಡಿ, ನನ್ನ ಮೇಲೆ ಉಗುಳಬೇಡಿ ಅಂತ ಯಾವತ್ತಾದರೂ ಹೇಳಿದಾಳ? ಹೇಳಿಲ್ಲ. ನೀವು ಬೆಂಕಿ ಹಾಕ್ತೀರಾ, ಬೆಂಕಿ ಹಾಕಿದ್ರೂ ಸುಡಬೇಕು. ಏನೇ ನಡೀಲಿ ಅವಳು ಸುಮ್ಮನೆ ಅದನ್ನು ಸಹಿಸ್ಕೊಂಡೇ ಹೋಗ್ತಾ ಇರ್ತಾಳೆ. ಈ ರೀತಿ ಭೂಮಿಯ ಬಗ್ಗೆ ಅವನು ವಿವರಣೆ ಕೊಡ್ತಾನಂತೆ. ಭೂಮಿಯಿಂದ ನಾನು ಏನು ಕಲ್ತಿದ್ದೀನಿ ಅಂತ. ಭೂಮಿ ಒಂದು. ಮುಂದೆ ಅವನು ಹೇಳೋದೇನು ಅಂದರೆ ವಾಯು. ವಾಯು ಅಂದರೆ ಗಾಳಿ. ಗಾಳಿಯಿಂದ ಏನು ಕಲಿತೀವಿ ಅಂದರೆ ಅಸಂಗತೆ. ಅಸಂಗತೆ ಅಂದರೆ ನೋಡಿ, ಗಾಳಿ ಬೀಸ್ತಾ ಇರುತ್ತೆ. ಇವಾಗ ಗಾಳಿ ಒಂದು ಉದ್ಯಾನವನಕ್ಕೆ ಹೋಗುತ್ತೆ, ಅಲ್ಲಿ ಸುಗಂಧ ಭರಿತ ಪುಷ್ಪಗಳು ಅಲ್ಲಿ ಬೆಳೆಯುತ್ತೆ, ಮಲ್ಲಿಗೆ ಹೂವು ಎಲ್ಲ ಬೆಳೀತಾ ಇದೆ. ಆ ಜಾಗದಲ್ಲಿ ಅದು ಹಾರಾಡ್ತಾ ಇರುವಾಗ ವಾಸನೆ ಯಾವ್ದು ಬರುತ್ತೆ ನಮಗೆ? ಮಲ್ಲಿಗೆ ಹೂವಿನ ವಾಸನೆ, ಆ ಸುವಾಸನೆ ಬರುತ್ತೆ. ಹಾಗೆ ಅದು ಮುಂದೆ ಹೋಗುತ್ತೆ. ಎಲ್ಲೋ ಯಾರೋ ನಾನ್ ವೆಜ್ ಮಾಡ್ತಾ ಇದ್ದಾರೆ, ಫಿಶ್ ಏನೋ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗುತ್ತೆ ಆ ಗಾಳಿ. ಅಲ್ಲಿ ಏನು ವಾಸನೆ ಬರುತ್ತೆ? ಆ ಫಿಶಿನ ವಾಸನೆ. ಕೆಲವ್ರಿಗೆ ಅದು ದುರ್ಗಂಧ, ನಮಗದು ದುರ್ಗಂಧ. ಕೆಲವರಿಗೆ ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಅದಿರುತ್ತೆ, ಅಲ್ಲಿ ಆ ವಾಸನೆ ಬರುತ್ತೆ. ಹಾಗೆ ಮುಂದೆ ಅದು ಬೇರೆ ಕಡೆ ಹೋಗುತ್ತೆ, ಬೇರೆ ಕಡೆ ಅಲ್ಲೇನು ವಾಸನೆ ಇದೆ ಅದನ್ನು ಅದು ಪಡ್ಕೊಳ್ಳುತ್ತೆ. ಅಂದರೆ ಆ ವಾಸನೆ ಯಾಕೆ ಅದರೊಟ್ಟಿಗೆ ಶಾಶ್ವತವಾಗಿ ಉಳಿಯಲ್ಲ? ಇವಾಗ ಪುಷ್ಪ ವಾಸನೆ ಅದೆಲ್ಲೋದ್ರೂ ಅದೇ ವಾಸನೆ ಬೀರಬೇಕು, ಆದರೆ ಅದನ್ನು ಬೀರಲ್ಲ. ಅಲ್ಲಿದ್ದಾಗ ಮಾತ್ರ ಆ ವಾಸನೆ ಇರುತ್ತೆ. ಆಮೇಲೆ ಮುಂದಕ್ಕೆ ಹೋದಾಗ ಮಾಮೂಲಿ ಅಲ್ಲೇನಿದೆ ಅಲ್ಲಿರುತ್ತೆ.
ಅಸಂಗತೆ ಅಂದರೆ ನಾವು ಯಾವುದನ್ನೂ ನಾವು ಅಷ್ಟು ಹಚ್ಕೋಬಾರ್ದು ಅಂತ ಇಲ್ಲಿ ಅದು ಹೇಳುತ್ತೆ. ಸೊ ಜ್ಞಾನಿಯಾದವನು ಯಾವಾಗಲೂ ಅಷ್ಟೇ ನಮ್ಮ ಸಂಸಾರದಲ್ಲಿ ನಾವು ಹೇಗಿರಬೇಕು ಅಂದರೆ ಏನು ನಡೀತಾ ಇದ್ದರೆ ಅದನ್ನು ನೋಡ್ಕೋಬೇಕು, ಅದನ್ನು ನೋಡ್ಕೊಂಡು ಅದನ್ನೇ ನಮ್ಮ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತ ಇಲ್ಲಿ ಅದು ಹೇಳುತ್ತೆ. ಹಾಗೆ ಮುಂದೆ ಬರೋದು ನಮಗೆ ಆಕಾಶ. ಆಕಾಶದಿಂದ ಏನು ಕಲಿತೀವಿ ಅಂದರೆ ಸರ್ವವ್ಯಾಪಕತೆ. ಅಂದರೆ ಇಲ್ಲಿ ಎಲ್ಲ ಕಡೆ ಆಕಾಶ ಇದೆ, ನಾವು ನೋಡೋದು ಎಲ್ಲ ಕಡೆ ಇದೆ. ಆದರೆ ಯಾವುದೂ ಅದನ್ನು ಸ್ಪರ್ಶಿಸುವುದಿಲ್ಲ. ಅದನ್ನು ಏನಾದರೂ ಮುಟ್ಟತ್ತಾ? ನಾವು ದೂರದಿಂದ ನೋಡಿದ್ರೆ ನದಿ ತೀರಕ್ಕೆ ಹೋದಾಗ ಅಲ್ಲ ಸಮುದ್ರ ತೀರಕ್ಕೆ ಹೋದಾಗ ಅಲ್ಲೆಲ್ಲೋ ಅದೆಲ್ಲೋ ಆಕಾಶನೂ ನೀರು ಮುಟ್ತಾ ಇದೆ ಅಂತ ಅನ್ಸುತ್ತೆ, ಆದರೆ ಅದು ಮುಟ್ಟಲ್ಲ. ಕಾಣುತ್ತೆ ಹಾಗೆ, ಆದರೆ ಮುಟ್ಟಲ್ಲ. ಇಲ್ಲಿ ನಮ್ಗೆ ಏನಂದರೆ ನಮ್ಮ ಆತ್ಮವು ಸರ್ವವ್ಯಾಪಿಯಾಗಿದೆ. ನಮ್ಮ ಆತ್ಮ ಏನಿದೆ ಅದು ಸರ್ವವ್ಯಾಪಿಯಾಗಿದೆ. ಆದರೆ ಶರೀರ ಮತ್ತು ಮನಸ್ಸಿನ ಬದಲಾವಣೆಗಳಿಂದ ಪ್ರಭಾವಿತವಾಗಿದೆ. ನಮ್ಮ ಶರೀರ ಮತ್ತು ನಮ್ಮ ಮನಸ್ಸಿನ ಬದಲಾವಣೆ ಏನಿದೆ ಅದರಿಂದ ಅದು ಪ್ರಭಾವಗೊಳಿಸಿದೆ ಅಂತ. ಈ ರೀತಿ ಆಕಾಶದಿಂದ ಒಂದು ಪಾಠ, ಇದು ಮೂರನೇದು. ಹಾಗೆ ಮುಂದೆ ಬರೋದು ನೀರು, ಜಲ. ಜಲದಿಂದ ಒಂದು ಪಾಠ ಕಲ್ತಿದ್ದೀನಿ. ಏನು ಜಲದಿಂದ ಪಾಠ ಅಂದರೆ ಪವಿತ್ರತೆ. ನೋಡಿ, ನಾವು ಈ ಜಲ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಇವಾಗ ನಾವು ಹಿಟ್ಟು ಕಲಿಸ್ಬೇಕು ಅಂದರೆ ಏನು ಉಪಯೋಗಿಸ್ತೀವಿ? ನೀರು ಉಪಯೋಗಿಸ್ತೀವಿ. ಯಾಕೆ ಅಂದರೆ ಆ ನೀರಿನಲ್ಲಿ ಏನು ಗುಣ ಇದೆ ಆ ಹಿಟ್ಟನ್ನೆಲ್ಲ ಒಟ್ಟುಗೂಡಿಸೋದು. ಹಾಗೆ ಇವಾಗ ಶುದ್ಧೋದಕ ಮಾಡಬೇಕು ಅಂದ್ಕೊಳ್ಳಿ, ಅವಾಗ ಏನು ಪ್ರಯೋಗಿಸ್ತಾರೆ? ನೀರು. ಇವಾಗ ನೀವೇನಾದರೂ ದಾನ ಕೊಡಬೇಕು ಅನ್ನಿ, ಅವಾಗ ಏನು ಕೊಡ್ತಾರೆ? ನೀರಿಲ್ಲದೆ ದಾನ, ನೀರು ತುಳಸಿ ದಳ ಇಲ್ಲದೆ ದಾನ ಮಾಡೋದಕ್ಕಾಗಲ್ಲ. ನಮ್ಮ ಕೈ ಕೊಳೆ ಆಯಿತು, ಕೈ ಕೊಳೆ ತೆಗಿಬೇಕು ಅಂದರೆ ಏನು ಮಾಡಬೇಕು? ನೀರು ಉಪಯೋಗಿಸ್ಬೇಕು. ಈ ಜಲದಲ್ಲಿ ಎಷ್ಟು ಪ್ರಭಾವವಿದೆ. ಜಲ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಈ ಜಲ ಏನು ಅಂದರೆ ಅದು ಶುದ್ಧವಾಗಿದೆ, ಪ್ರತಿ ಸಲನೂ ಅದು ಶುದ್ಧವಾಗಿದೆ, ಮತ್ತು ಪ್ರತಿಯೊಬ್ಬರಿಗೂ ಅದು ಸಹಾಯ ಮಾಡ್ತಾ ಇದೆ. ಕೆಲವರು ನೀರಿಲ್ಲದೆ ಇದ್ದರೆ, ನಾವು ಶಿವಪುರಾಣದಲ್ಲಿ ಕೇಳಿಸ್ಕೊಂಡ್ವಿ ಜಲದ ದಾನ ಎಷ್ಟು ಇಂಪಾರ್ಟೆಂಟು ಅಂತ. ಈ ರೀತಿ ಸಾಧು ಸತ್ವ ಇದೆ ಈ ನೀರಿನಲ್ಲಿ. ಯಾವಾಗಲೂ ಅದು ಅದರ ಗುಣವನ್ನು ಅದು ಬಿಟ್ಟು ಕೊಡೋದಿಲ್ಲ. ಯಾವಾಗಲೂ ಅದು ಇವನು ಕೆಟ್ಟವನು, ಇವನು ಅಂಥವನು, ಇವನಿಗೆ ನಾನು ನೀರು ಅವನಿಗೆ ದೊರಕದೇ ಇರೋ ಹಾಗೆ ಮಾಡಬೇಕು ಅಂತ ಯಾವತ್ತೂ ಅದು ಅಂದ್ಕೊಳ್ಳಲ್ಲ. ನೀರು ಒಂದು ನಮಗೆ ಜೀವನದ ಪಾಠವನ್ನು ಕಲಿಸತ್ತೆ. ಏನು ಅಂದರೆ ಅದು ಪವಿತ್ರತೆ. ಯಾವಾಗಲೂ ನಮ್ಮ ಪವಿತ್ರತೆಯನ್ನು ನಾವು ಉಳಿಸ್ಕೋಬೇಕು ಅಂತ. ನಮ್ಮ ಆತ್ಮ ಏನಿದೆ ಆ ಆತ್ಮದ ಪವಿತ್ರತೆಯನ್ನು ನಾವು ಯಾವಾಗಲೂ ಉಳಿಸ್ಕೋಬೇಕು. ಆದರೆ ಏನಾಗುತ್ತೆ, ಈ ಆತ್ಮ ಈ ಶರೀರದಲ್ಲಿದ್ದಾಗ ಜ್ಞಾನೇಂದ್ರಿಯ ಪಂಚೇಂದ್ರಿಯಗಳಿಗೆ ನಾವು ನಮ್ಮ ಆತ್ಮವನ್ನು ಸಮರ್ಪಣೆ ಮಾಡಿದಾಗ ಅವನು ಹಂಗೆ ಮಾಡಿದ್ನಾ, ಅವನಿಗೆ ಏನು ಸರಿಯಾಗಿ ಮಾಡ್ತೀನಿ ರೀ ಅವನಿಗೆ ಅಂತ ನಾವು ಅನ್ಕೋತೀವಿ. ಆ ಪವಿತ್ರತೆ, ನಮ್ಮ ಆತ್ಮದ ಪವಿತ್ರತೆಯನ್ನು ನಾವು ಬಿಟ್ಕೊಟ್ಬಿಡ್ತೀವಿ. ಅದನ್ನು ನಾವು ಬಿಟ್ಕೊಡ್ಬಾರ್ದು ಅಂತ. ನೆಕ್ಸ್ಟ್ ಬರೋದು ಅಗ್ನಿ. ಅಗ್ನಿಯಿಂದ ಏನು ಅಂದರೆ ಇದು ಪಂಚಭೂತಗಳ ಬಗ್ಗೆ ಹೇಳಿದ್ದಾರೆ. ಈ ಪಂಚಭೂತಗಳಿಂದ ನಾವು ಏನು ಕಲ್ತಿದ್ದೀನಿ ಅಂತ ಹೇಳಿದ್ರೆ ತೇಜಸ್ಸು ಮತ್ತು ಶುದ್ಧೀಕರಣ. ನಿಮಗೆ ಗೊತ್ತು, ಅಗ್ನಿಯಿಂದ ಸರ್ವನಾಶನೂ ಆಗತ್ತೆ. ಅಗ್ನಿ ಇಲ್ಲದೆ ಒಂದು ಮದುವೆ ಆಗಲ್ಲ. ಅಗ್ನಿ ಪ್ರವೇಶ ಅಂತಾರೆ. ಅಗ್ನಿಹೋತ್ರ ಮಾಡಿ. ಯಾಕೆ ಅಗ್ನಿಹೋತ್ರ ಮಾಡ್ತೀವಿ? ಪ್ರತಿ ಮನೆಯಲ್ಲೂ ಬೆಳಗ್ಗೆ ಅಗ್ನಿಹೋತ್ರ. ನೀವು ಇಲ್ಲೆಲ್ಲ ಅಗ್ನಿಹೋತ್ರ ಮಾಡ್ತೀರಾ. ಏನಕ್ಕೆ ಮಾಡ್ತೀರಾ? ಅಗ್ನಿ ಇಲ್ಲದೆ ಶುದ್ಧವಾಗೋದಿಲ್ಲ. ಮತ್ತು ಎಲ್ಲರೂ ಏನು ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಜ್ಞಾನ ಶಕ್ತಿ ಜಾಸ್ತಿ ಅಂತೆ. ಯಾಕೆ ಅಂದರೆ, ನಿಮ್ಮನ್ನು ದೂರಿಸ್ತಾ ಇಲ್ಲ, ಯಾಕೆ ಅಂದರೆ ಪ್ರತಿ ದಿವಸ ಅವ್ರ ಅಡುಗೆ ಮನೆಯಲ್ಲಿ ಅಗ್ನಿಯ ಮುಂದೆ ಇದು ಮಾಡ್ತಾರೆ. ಯಾವಾಗ ಅಗ್ನಿಯ ಮುಂದೆ ನಾವು ಕೆಲಸ ಮಾಡ್ತೀವಿ ಆವಾಗ ನಮ್ಮ ಜ್ಞಾನ ಶಕ್ತಿ ಅದು ಸ್ವಲ್ಪ ಹೆಚ್ಚುತ್ತಂತೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಹಂಗೆ ನೋಡಿದ್ರೆ ಒಳ್ಳೆಯ ಸ್ಟ್ರಾಟಜಿಸ್ಟ್ ನಮ್ಮ ಮನೆಗಳಲ್ಲಿ ಅಂದರೆ ಹೆಣ್ಮಕ್ಳೇ. ಯಾಕಂದರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ನೀವು ಮಾಡಲ್ಲ ಅಂತಲ್ಲ, ಇದನ್ನು ಹೇಳಿರೋದಷ್ಟೇ. ಇದು ಇಲ್ಲಿ ಹೇಳಿದ್ದಾರೆ. ಅಗ್ನಿಯಿಂದ ಏನು ಅಂದರೆ ತೇಜಸ್ಸು ಮತ್ತು ಶುದ್ಧೀಕರಣ. ಯಾಕಂದರೆ ನಮ್ಮ ಬುದ್ಧಿ ಶುದ್ಧೀಕರಣವಾಗತ್ತಂತೆ. ಹೇಗೆ ಅಂದರೆ ಜ್ಞಾನಾಗ್ನಿ ಅಂತ ಹೇಳ್ತಾರೆ. ಜ್ಞಾನಾಗ್ನಿಯಲ್ಲಿ ಅಂತ ಹೇಳ್ತಾರೆ. ಯಾಕಂದರೆ ನಾವೆಲ್ಲ ಇವಾಗ ನೀವು ಮಾಡ್ತಾ ಇರೋದೇನೋ ಇಲ್ಲಿ ಜ್ಞಾನವನ್ನು ಸಂಪರ್ಕಿಸ್ತಾ ಇರೋದು. ಅಂದರೆ ನೀವು ಇಲ್ಲಿ ಅದನ್ನು ಪಡ್ಕೋತಾ ಇದ್ದೀರಾ. ಇದನ್ನು ಪಡ್ಕೋಬೇಕು ಅಂದರೆ ನಾವು ಮನೆಯಲ್ಲಿ ಪ್ರತಿ ದಿವಸ ಏನು ಮಾಡ್ತೀವಿ? ದೀಪವನ್ನು ಹಚ್ತೀವಿ. ಯಾಕೆ? ಆ ಅಗ್ನಿ ಪ್ರಜ್ವಲಿತವಾಗಲಿ, ಇರೋ ಅಂಧಕಾರವೆಲ್ಲ ನಾಶವಾಗಿ ಬೆಳಕು ಬರಲಿ ನಮಗೆಲ್ಲ. ಈ ರೀತಿ ಅಗ್ನಿಯಿಂದ ನಾವು ಒಳ್ಳೆಯ ಇದನ್ನು, ಅಗ್ನಿ ಇಲ್ಲದೆ ಇದ್ದರೆ ನಾವು ಆಹಾರವನ್ನು ಸ್ವೀಕರಿಸೋಕ್ಕೂ ಆಗಲ್ಲ. ಈ ರೀತಿ ಅಗ್ನಿಯ ತೇಜಸ್ಸು ನಮಗೆ
ನಮ್ಮಲ್ಲಿ ಬರೋ ತೇಜಸ್ಸು ಕೂಡ ಅಗ್ನಿಯಿಂದ. ಇವಾಗ ನಾವು ಏನು ಜೀವನದಲ್ಲಿ ನಾವು ಜೀವನ ನಡೆಸಬೇಕು ಅಂದರೆ ಆಹಾರವನ್ನು ತಿಂತೀವಿ. ಆ ಆಹಾರವನ್ನು ಪಚನ ಮಾಡೋದು ಜಠರಾಗ್ನಿ, ಅಂದರೆ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಅಗ್ನಿ, ಅದೇ ಅದನ್ನು ಪಚನ ಮಾಡೋದು. ಅದಿಲ್ಲದೆ ಇದ್ದರೆ ನಮಗೆ ಆ ತೇಜಸ್ಸು ಬರಲ್ಲ. ಇವಾಗ ನೀವು ತಿನ್ನದೇ ಇರಿ, ಏನು ನಿಮ್ಮ ಆಹಾರ ಕೊಡದೇ ಇರಿ ಹೊಟ್ಟೆಗೆ, ಆವಾಗ ನಮ್ಮಲ್ಲಿರೋ ತೇಜಸ್ಸು ಕಮ್ಮಿ ಆಗೋಗುತ್ತೆ. ಈ ತೇಜಸ್ಸು ನಮ್ಮಲ್ಲಿ ಬರಬೇಕು ಅಂದರೆ ಜಠರಾಗ್ನಿ ಇಂಪಾರ್ಟೆಂಟು, ನಮ್ಮಲ್ಲಿರೋ ಅಗ್ನಿಯೇ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಈ ರೀತಿ ಅಗ್ನಿಯಿಂದ ನಮಗೆ ತೇಜಸ್ಸು ಮತ್ತು ಶುದ್ಧೀಕರಣವಾಗುತ್ತದೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಬರೋದು ಚಂದ್ರ. ಚಂದ್ರ ಅಂದರೆ ಆತ್ಮನಿತ್ಯ. ಅದರಿಂದ ಕಲ್ತಿರೋದೇನು ಅಂದರೆ ಆತ್ಮನಿತ್ಯ. ಶರೀರ ಮತ್ತು ಮನಸ್ಸಿನಲ್ಲಿ ಯಾವ ಬದಲಾವಣೆ ನಮಗೆ ಬೇಕು? ಚಂದ್ರ ಮನಸ್ಸುಕಾರಕ ಅಂತ ಹೇಳ್ತಾರೆ. ನೀವು ಅಸ್ಟ್ರಾಲಜಿನಲ್ಲಿ ಹೋಗಿದ್ರೆ ಚಂದ್ರನ ಬಗ್ಗೆ ಹೇಳೋದು ಏನು ಅಂದರೆ ಅವನು ಮನಸ್ಸುಕಾರಕ. ಅಂದರೆ ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಡಬೇಕು ಅಂದರೆ ಚಂದ್ರಗ್ರಹ ನಮ್ಮಲ್ಲಿ ಚೆನ್ನಾಗಿ, ಚಂದ್ರಗ್ರಹನ ದೃಷ್ಟಿ ಇರಬೇಕು, ಚಂದ್ರನ ದೃಷ್ಟಿ ಇರಬೇಕು. ಇಲ್ಲಿ ಏನು ಅಂದರೆ ಪ್ರತಿದಿನ ಚಂದ್ರ ವೃದ್ಧಿಯಾಗುವಂತೆ ಏನಾಗುತ್ತೆ ನೋಡಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಶುಕ್ಲ ಪಕ್ಷದಲ್ಲಿ ಚಂದ್ರ ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ತಾನೆ, ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸ್ತಾ ಬರ್ತಾನೆ. ಯಾಕೆ ಏನು? ಇಲ್ಲಿ ನಾವು ಏನು ತಿಳ್ಕೊಬೇಕು ಅಂದರೆ ಚಂದ್ರನಿಂದ ನಾವು ಕಲಿಯುವಂಥ ಪಾಠ, ನಮ್ಮ ಆತ್ಮನಿತ್ಯ. ಅವನು ಒಂದ್ಸಲ ಮೇಲಕ್ಕೆ ಬರ್ತಾನೆ, ಒಂದ್ಸಲ ಕೆಳಗೆ ಬರ್ತಾನೆ, ಆದರೂ ಅವನು ಪ್ರಜ್ವಲಿತ, ಅವನೇನು ಜ್ವಾಲೆ ಇದೆ, ಅವನದು ಏನಿದೆ, ಅವನ ಪ್ರಕಾಶವೇನಿದೆ ಅದು ಯಾವತ್ತೂ ಕಮ್ಮಿ ಆಗಲ್ಲ. ಅವನ ಕಾರ್ಯ ಏನಿದೆ ಅವನು ಅದನ್ನು ಮಾಡ್ತಾ ಇರ್ತಾನೆ. ಸೊ ಆತ್ಮ ಯಾವಾಗಲೂ ಪೂರ್ಣ ಮತ್ತು ಬದಲಾಗದಿರೋವಂತೆ ನಾವು ನೋಡ್ಕೋಬೇಕು. ನಮಗೆ ಕಷ್ಟನೂ ಬರುತ್ತೆ, ನಮಗೆ ಸಂತೋಷವೂ ಇರುತ್ತೆ. ಕಷ್ಟ ಬಂದಾಗ ತುಂಬ ಖುಷಿಪಟ್ಟು ಎಲ್ಲರ ಮುಂದೆ ನಾವು ಅಹಂ ಅಹಂ ಅಂತ ತೋರಿಸ್ಕೋಬಾರ್ದಂತೆ. ಇಲ್ಲ ಇದು ಸುಖವಾಗಿ ನಾವು ಏನೋ ಒಂದು ಪಡ್ಕೊಂಡಿದ್ದೀವಿ ಅಂತ ಅಂದಾಗ ಅದನ್ನೆಲ್ಲರ ಮುಂದೆ ತೋರಿಸ್ಕೊಳ್ಳೋದು, ಕೊಚ್ಕೊಳ್ಳೋದು ಎಲ್ಲರೂ ತುಂಬ ಮಾಡ್ತಾರೆ. ಅದರಲ್ಲೂ ಈಗಂತೂ ಸೊಸೈಟಿಲಿ ಎಲ್ಲರಿಗೂ ಸೊಸೈಟಿಗೋಸ್ಕರನೇ ನಾವು ಬಾಳ್ತಾ ಇರೋ ಥರ ಆಗೋಗಿದೆ. ಈ ಥರ ಮಾಡಬಾರ್ದು. ನಮ್ಮ ಮನಸ್ಸು ಯಾವಾಗಲೂ ಆತ್ಮನಿತ್ಯ ಅಂತ ನೆನೆಸ್ಕೊಂಡು ನಮ್ಮ ಏನೇ ಏರುಪೇರುಗಳಿದ್ದರೆ, ಏರು ಇಳಿತಗಳಿದ್ದರೆ ಅದನ್ನು ನಾವು ಸರಿಯಾಗಿ ನಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೋಬೇಕು. ಅಂದರೆ ಚಂದ್ರ ನಮ್ಮ ಮೇಲೆ ಒಳ್ಳೆಯ ದೃಷ್ಟಿಯನ್ನು ಇಡಬೇಕು ಅಂತ. ಸೂರ್ಯ ಇನ್ನೊಂದು. ಸೊ ಎಲ್ಲರಿಗೂ ಸಮಾನ ನೋಡಿ, ಒಬ್ಬ ಚೆನ್ನಾಗಿದ್ದಾನೆ, ಒಬ್ಬನು ಚೆನ್ನಾಗಿಲ್ಲ. ಮನುಷ್ಯ ಇರ್ತಾನೆ, ಇಲ್ಲ ಬೇರೆ ಪ್ರಾಣಿ ವಸ್ತುಗಳಿದೆ. ಕೃಷ್ಣ ಆಗಲೇ ಹೇಳಿದಾಗೆ 4 ಕಾಲು 5 ಕಾಲು, ಇಲ್ಲ 1000 ಕಾಲು, 1 ಕಾಲು 2 ಕಾಲು, ಆ ಥರ ಸೃಷ್ಟಿಗಳಿದೆ. ಗಿಡ ಮರಗಳಿದೆ. ಅವೆಲ್ಲ ಇದ್ರೂ ಎಲ್ಲರಿಗೂ ಒಂದೇ ರೀತಿಯಾಗಲಿ ಸೂರ್ಯನ ತೇಜಸ್ಸು ಒದಗಿಸುತ್ತೆ. ಮತ್ತು ಎಲ್ಲರಿಗೂ ಏನೇನು ಕಾರ್ಯ ಬೇಕು, ಆ ಸೂರ್ಯನ ತೇಜಸ್ಸಿಂದ ನಾವು ಏನೇನು ಪಡ್ಕೋಬೇಕು ಅದೆಲ್ಲರಿಗೂ ಒಂದೇ ರೀತಿ ಸಮಾನವಾಗಿ ಅದು ಹರಡತ್ತೆ. ಇದು ನಾವಿಲ್ಲಿ ಏನು ತಿಳ್ಕೋಬೇಕು ಅಂದರೆ, ಜ್ಞಾನಿಯು ಎಲ್ಲ ಅನುಭವಗಳನ್ನು ಪಡೆದರೂ ಏನಂದರೆ ಅದರಿಂದ ಅವನು ಪ್ರಭಾವಿತನಾಗಬಾರ್ದು. ನಮಗೆ ಎಲ್ಲ ರೀತಿಯ ಅನುಭವಗಳು ಸಿಗತ್ತೆ. 9 ರಸಗಳು ಅಂತ ಹೇಳ್ತಾರೆ. ನೃತ್ಯ ಅಂದರೆ ಡ್ಯಾನ್ಸ್ ಕಲಿಯೋಕ್ಕೆ ಹೋದವ್ರಿಗೆ, ಭರತನಾಟ್ಯ ಇಲ್ಲ ನಾಟಕ ಮಾಡೋರಿಗೆ 9 ರಸಗಳು ಅಂದರೆ ಕ್ರೋಧ ಮತ್ತು ಸ್ಯಾಡ್ನೆಸ್, ಹ್ಯಾಪಿನೆಸ್ ಎಲ್ಲನೂ. ಈ 9 ರಸಗಳು ಇದ್ದಾಗಲೂ ನಮ್ಮ ಮನಸ್ಸು ಸಮತೋಲನವಾಗಿ ಇರಬೇಕು. ನಮಗೆ ಯಾವ್ಯಾವ ಅನುಭವಗಳಾಗತ್ತೆ ಆ ಅನುಭವಗಳಿಂದ ನಾವು ಪ್ರಭಾವಿತರಾಗಬಾರ್ದು. ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು. ಇದು ನಾನು ಸೂರ್ಯನಿಂದ ಕಲಿತ ಪಾಠ ಅಂತ ಹೇಳ್ತಾನೆ. ಇನ್ನೊಂದು ಪಾಠ ಅವನೇನು ಹೇಳ್ತಾನೆ ಅಂದರೆ ಪಾರಿವಾಳ. ಒಂದು ಪಾರಿವಾಳವನ್ನು ನೋಡಿ ನಾನು ಪಾಠ ಕಲಿತೆ. ಏನು ಪಾಠ ಕಲಿತೆ ಅಂದರೆ, ನೋಡಿ ನಮಗೆ ಏನಾಗತ್ತೆ, ಒಬ್ಬರನ್ನ ನಾವು ಹಚ್ಕೊಂಡ್ಬಿಟ್ರೆ ಎಷ್ಟು ಹಚ್ಕೊಂಡ್ಬಿಡ್ತೀವಿ ಅಂದರೆ ಅವ್ರು ಇಲ್ಲದೆ ಇದ್ದರೆ ನಮ್ಮ ಪ್ರಾಣನೇ ಇರೋಲ್ಲ ಅನ್ನೋ ಹಾಗೆ. ಇದು ಪಾರಿವಾಳದಿಂದ ಕಲಿತೆ. ಏನು ಅಂದರೆ ಮೋಹ. ಅಂದರೆ ಅದೇನು, ಒಬ್ರನ್ನ ಹಚ್ಕೊಳ್ಳೋದು ಅಂದರೆ ಮೋಹ ಮತ್ತು ಆಸಕ್ತಿ. ಅವರು ನಮ್ಗೆ ಬೇಕೇ ಬೇಕು, ಅವ್ರು ಇಲ್ಲದೆ ಇದ್ದರೆ ನಮ್ಗೆ ಇರೋಕ್ಕಾಗಲ್ಲ. ಇವಾಗ ಎರಡು ಪಾರಿವಾಳ ಇತ್ತಂತೆ. ಒಂದು ಗಂಡು ಪಾರಿವಾಳ, ಒಂದು ಹೆಣ್ಣು ಪಾರಿವಾಳ. ಬೇಟೆಗಾರ ಬಂದ, ಅವನು ಗಾಳ ಬೀಸಿದ್ದ. ಅದರಲ್ಲಿ ಆ ಗಂಡು ಪಾರಿವಾಳ ಹೋಗಿ ಸಿಕ್ಕಾಕೋತಂತೆ. ಅದು ಗಂಡು ಪಾರಿವಾಳ ಸಿಕ್ಕಾಕೊಂಡಿದ್ದು ನೋಡಿ ಈ ಹೆಣ್ಣು ಪಾರಿವಾಳಕ್ಕೆ ತುಂಬ ಕಷ್ಟ ಆಯ್ತಂತೆ. ನಾನು ಈ ಗಂಡು ಪಾರಿವಾಳವನ್ನು ಬಿಟ್ಟು ಹೋಗೋದಕ್ಕಾಗೋದಿಲ್ಲ, ನಾನು ಅದರೊಟ್ಟಿಗೆ ಅದೆಲ್ಲೋಗುತ್ತೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದು ಹೋಗಿ ಆ ಬೇಟೆಗಾರನ ಗಾಳದಲ್ಲಿ ಅದು ಸಿಕ್ಕಾಕೊಳ್ಳದೆ ಇದ್ರೂ ಅದ್ರ ಹತ್ರನೇ ಹೋಯ್ತಂತೆ. ಬೇಟೆಗಾರ ಬಂದ, 2 ಪಾರಿವಾಳವನ್ನು ತಗೊಂಡು ಹೋದ.
ಅವನಿಗೆ ಉಪಕಾರವೇ ಆಯಿತು. ಎರಡೂ ಪಾರಿವಾಳವನ್ನು ತಗೊಂಡೋಗಿ ತಿಂದ ಅವನು. ಇಲ್ಲಿ ನಾವು ಏನು ತಿಳ್ಕೊಬೇಕು ಅಂದರೆ ಮೋಹ ಮತ್ತು ಆಸಕ್ತಿಯನ್ನು ಬಿಡಬೇಕು. ಈ ಆಸಕ್ತಿ ಯಾಕಂದರೆ ಇದೇ ದುಃಖಕ್ಕೆ ಕಾರಣ. ಆ ಪಾರಿವಾಳ, ಅದು ಹೆಣ್ಣು ಪಾರಿವಾಳ, ಅದು ಹೋದರೆ ಹೋಗಲಿ, ನನ್ನ ಪಾಡಿಗೆ ನಾನು ಇರಬೇಕು ಅಂತ ಇದ್ದಿದ್ರೆ, ಅದಕ್ಕೆ ಆ ಮೋಹ ಬಿಟ್ಟಿದ್ದಿದ್ರೆ ಅದು ಉಳ್ಕೋತಾ ಇತ್ತು. ಆದರೆ ಇಲ್ಲಿ ಅದು ಬಿಟ್ಟಿಲ್ಲ. ಸೊ ಕುಟುಂಬದ ಅತಿಯಾದ ಮಮತೆ ಏನಾಗತ್ತೆ, ಆತ್ಮನಾಶಕ್ಕೆ ಕಾರಣ ಅಂತ ಹೇಳ್ತಾರೆ. ನಾವು ತುಂಬ ನಮ್ಮ ಕುಟುಂಬದಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗಿರ್ತೀವಿ ಒಂದೊಂದ್ಸಲ ಅಂದರೆ ಅದರಿಂದನೇ ನಮಗೆ ಕೆಲವೊಮ್ಮೆ ಕೆಡಕಾಗತ್ತೆ, ಇಲ್ಲ ನಮ್ಮ ಆತ್ಮನಾಶನಕ್ಕೆ ಕಾರಣ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಒಂದು ಹೆಬ್ಬಾವಿನಿಂದ ಒಂದು ಪಾಠವನ್ನು ಕಲಿತೆ ಅಂತಂದರೆ ಸಂತೃಪ್ತಿ. ಏನು ಪಾಠ ಅಂದರೆ ಸಂತೃಪ್ತಿ. ಹೆಬ್ಬಾವಿನಿಂದ ನಾವು ಏನು ಪಾಠವನ್ನು ಕಲಿಬಹುದು? ಹೆಬ್ಬಾವಿನ ಸ್ವಭಾವ ಏನು ಅಂದರೆ ಅದು ಸಾಮಾನ್ಯವಾಗಿ ಒಂದು ಲೇಜಿ. ಏನು ಅಂದರೆ ಅದು ಎಲ್ಲೂ ಆಹಾರವನ್ನು ಹುಡುಕೊಂಡು ಅದು ಎಲ್ಲೂ ಹೋಗೋದಿಲ್ಲ. ಅದೆಲ್ಲಿರುತ್ತೋ ಅದು ಅಲ್ಲೇ ಇರುತ್ತೆ, ಆಹಾರ ಅಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಏನು ಹೇಳಿದರು ಅಂದರೆ ಭಗವಂತ ನಿಂಗೇನು ಕೊಡಬೇಕೋ ಅದು ನಿನಗೆ ಯಾವತ್ತಿದ್ರೂ ಸಿಗತ್ತೆ. ನೀನು ಅತಿಯಾಗಿ ಅದು ನಂಗೆ ಬೇಕು 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 ಅಂತ ನಾವು ಎಷ್ಟು ಅದನ್ನು ಪಡ್ಕೊಳ್ಳೋಕ್ಕೆ ನಾವು ಏನೋ ಒಂದು ಬೇಕು ಅಂತ ನಾವು ಅದ್ರ ಹಿಂದೆನೇ ನಾವು ಅದ್ರ ಹಿಂದೆ ನಾವು ನಮ್ಮ ಎಲ್ಲ ಶ್ರಮವನ್ನು ಅದ್ರ ಮೇಲೆ ವ್ಯರ್ಥ ಮಾಡ್ತೀವಿ. ಕೆಲವೊಮ್ಮೆ ಅದು ನಮಗೆ ಸಿಗದೇ ಇರುತ್ತೆ. ಆವಾಗ ನಮಗೆ ದುಃಖ ಹೆಚ್ಚಾಗತ್ತೆ. ಅಂದರೆ ನಮ್ಮ ಮನಸ್ಸಿನ ಸಮತೋಲನೆ ಅಲ್ಲೋಲ ಕಲ್ಲೋಲವಾಗತ್ತೆ. ಈ ರೀತಿ ಆಗಬಾರ್ದು. ಯಾಕೆ ಅಂದರೆ ಈ ಹೆಬ್ಬಾವಿನ ಹಾಗೆ ನಾವಿರಬೇಕು. ಏನು ಅಂದರೆ ಹೆಬ್ಬಾವು ಅದರ ಭೋಜನವನ್ನು ಅದು ಹುಡುಕೊಂಡು ಹೋಗಲ್ವಂತೆ. ಅದೆಲ್ಲಿರುತ್ತೆ ಅಲ್ಲಿಗೆ ಅದು ಏನು ಬರುತ್ತೆ ಅದನ್ನು ಅದು ತಿನ್ನುತ್ತೆ. ಇದು ಇಲ್ಲಿ ಹೇಳಿರೋದು. ಸೊ ಸಾಧಕನ ಪ್ರಯತ್ನ ಮಾಡದೆ ಏನು ಸಿಕ್ಕರೂ ಅದರಲ್ಲಿ ಸಂತೃಪ್ತನಾಗಿರಬೇಕು. ಮತ್ತು ಹೀಗೆ ಸಮುದ್ರ ನೋಡಿ ಒಂದು ಪಾಠ ಕಲಿತೆ. ಸಮುದ್ರದಿಂದ ಏನು ಪಾಠ ಕಲಿತೆ ಅಂದರೆ ಗಾಂಭೀರ್ಯ ಮತ್ತು ಸ್ಥಿರತೆ. ಸ್ಥಿರವಾಗಿರಬೇಕು. ಸಮುದ್ರದಲ್ಲಿ ಎಷ್ಟೇ ನದಿಗಳು ಬಂದು ಸೇರಿದ್ರು ಅದರ ಕ್ವಾಲಿಟಿ ಮಾತ್ರ ಚೇಂಜ್ ಆಗಲ್ಲ. ಒಂದ್ಸಲ ಗಂಗಾ ಬರ್ತಾಳೆ, ಯಮುನಾ ಬರ್ತಾಳೆ, ಸರಸ್ವತಿ ಬರ್ತಾಳೆ, ಎಲ್ಲ ನೀರುಗಳು ಎಲ್ಲ ನೀರು ಬಂದು ಸೇರುತ್ತೆ. ಆದರೂ ಸಮುದ್ರ ಹೇಗಿರಬೇಕು ಹಾಗೆ ಇರುತ್ತೆ. ಇಲ್ಲ ಪರವಾಗಿಲ್ಲ, ಇರಲಿ. ಸೊ ಜ್ಞಾನಿಯ ಮನಸ್ಸು ಎಷ್ಟು ಇರಲಿ ಹಾಂ ಸರಿ, ನಾನು ತಗೋತೀನಿ. ಸೊ ಜ್ಞಾನಿಯ ಮನಸ್ಸು ಯಾವಾಗಲೂ ಏನೇ ಅವನ ಮನಸ್ಸಲ್ಲಿ ಏನೇ ಪ್ರಭಾವ ಬೀರ್ತಾ ಇದ್ರು, ಒಂದ್ಸಲ ದುಃಖ ಸಂಗತಿ ಆಗುತ್ತೆ, ಒಂದ್ಸಲ ಸುಖ ಸಂಗತಿ ಆಗುತ್ತೆ, ಇಲ್ಲ ಬೇರೆ ಯಾವ ವಿಷಯಗಳು ಅವನಿಗೆ ಪಡ್ಕೋತಾನೆ, ಅದರಿಂದ ಅವನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಬಾರ್ದು. ಅವನು ಯಾವಾಗಲೂ ಗಾಂಭೀರ್ಯ ಮತ್ತು ಅವನ ಸ್ಥಿರತೆಯನ್ನು ಕಲ್ಕೋಬಾರ್ದು ಅಂತ ಇಲ್ಲಿ ಸಮುದ್ರದಿಂದ ಅದು ಕಲಿತೆ ಅಂತ. ಒಂದು ನವಿಲನ್ನು ನೋಡಿ ನಾನು ಪಾಠ ಕಲಿತೆ. ನವಿಲಿನ ಪಾಠ ಏನು ಅಂದರೆ ದೃಷ್ಟಿಯ ಮೋಹವನ್ನು ನಾವು ಬಿಡಬೇಕು. ನೋಡಿ ನಾವೆಲ್ಲ ನವಿಲನ್ನು ನೋಡಿದ ತಕ್ಷಣ ಎಷ್ಟು ಸುಂದರವಾಗಿದೆ ಈ ನವಿಲು ಅನ್ಕೋತೀವಿ. ಸೊ ಅದು ಬೆಂಕಿಯ ಸುಂದರವನ್ನು ಪಡೆದಿದೆ. ಅದು ಇವಾಗ ನಾವು ಬೆಂಕಿಯನ್ನು ನೋಡ್ತೀವಿ, ಅದು ತುಂಬ ಒಂದೊಂದು ಕಡೆ ದೀಪ ಎಷ್ಟು ಪ್ರಜ್ವಲಿತವಾಗಿ ಸುಡ್ತಾ ಇರುತ್ತೆ. ಹಾಗಂತ ಹೋಗಿ ಆ ಬೆಂಕಿಯನ್ನು ನಾವು ಮುಟ್ಟಕ್ಕೆ ಹೋಗಲ್ಲ. ಯಾವುದೇ ಒಂದು ಸುಂದರವಾದ ವಸ್ತುವನ್ನು ನೋಡ್ತೀವಿ, ಆ ರೂಪದ ಮೋಹವು ನಮಗೆಷ್ಟು ಇದಾಗತ್ತೆ ಅಂದರೆ ಒಂದೊಂದ್ಸಲ ರೂಪವನ್ನೇ ನೋಡಿ ಅದು ನಮಗೆ ವಿನಾಶಕಾರಿಯಾಗತ್ತೆ ಅಂತ ಹೇಳಿದ್ದಾರೆ. ನಮ್ಮ ಇಂದ್ರಿಯಗಳನ್ನು ಯಾವಾಗಲೂ ನಾವು ನಿಗ್ರಹದಲ್ಲಿ ಇಟ್ಕೋಬೇಕು. ಈ ನವಿಲು ನೋಡಿದ್ರೆ ತುಂಬ ನಮಗೆಲ್ಲ ತುಂಬ ಸಂತೋಷವನ್ನು ಕೊಡುತ್ತೆ. ಆದರೆ ಅದು ನಾವು ಮುಟ್ಟಕ್ಕೆ ಹೋದಾಗ ಏನಾಗುತ್ತೆ, ಅದು ಹಾರಿ ಹೊಟ್ಟೋಗುತ್ತೆ. ನಾವು ಅದನ್ನು ಮುಟ್ಬೇಕು, ಅದನ್ನು ಪಡ್ಕೋಬೇಕು ಅಂತ ಹೋದಾಗ ಅದು ಹಾರಿ ಹೊಟ್ಟೋಗುತ್ತೆ. ಈ ರೀತಿ ನಮ್ಮ ಮನಸ್ಸು ಯಾವುದೋ ಏನೋ ಒಂದು ನೋಡಿದಾಗ ತುಂಬ ಸಂತೋಷದಿಂದ ಅದನ್ನು ನಾವು ಪಡ್ಕೋಬೇಕು ಅಂತ ಅದನ್ನು ಮುಟ್ಟಕ್ಕೆ ಹೋದಾಗ ಅದು ನಮಗೆ ಸಿಗದೇ ಇರೋ ಹಾಗಾಗೋಗುತ್ತೆ.
ಇದು ಇಲ್ಲಿ ಏನು ಅಂದರೆ ನಮ್ಮ ಇಂದ್ರಿಯ, ನಮ್ಮಲ್ಲಿರೋ ಇಂದ್ರಿಯಗಳನ್ನು ನಾವು ಸೆನ್ಸಸ್ ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅಂತೆ. ಹಾಗೆ ಆನೆಯಿಂದ ಒಂದು ಪಾಠವನ್ನು ಕಲಿತೆ. ಅಂದರೆ ಏನು ಪಾಠ ಅಂದರೆ ಸ್ಪರ್ಶದ ಮೋಹ. ಏನು ಇಲ್ಲಿ ಅಂದರೆ ನಮ್ಮ ಕಾಮ, ನಮ್ಮಲ್ಲಿ ಎಲ್ಲ ಕಾಮ ಅತೀವವಾಗಿರುತ್ತೆ, ಅಂದರೆ ಡಿಸೈರ್. ಅದು ಕಾಮ ಅತೀವ ಆದಾಗ ಅದು ನಮಗೆ ಶತ್ರು ಆಗೋಗುತ್ತಂತೆ. ನಮ್ಮಲ್ಲಿ ಆಸಕ್ತಿ, ನಮಗೆ ಆಸೆ 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 ಪ್ರತಿಯೊಂದು ಇದಾದ್ಮೇಲೆ ಸರಿ ನಮಗೆ ದುಡ್ಡು ಬೇಕು, ದುಡ್ಡು ಸಿಕ್ತು, ದುಡ್ಡಾದ್ಮೇಲೆ ದೊಡ್ಡ ಮನೆ ಬೇಕು, ಮನೆ ಸಿಕ್ತು, ಮನೆ ಆದಮೇಲೆ ದೊಡ್ಡ ಒಂದು ಏರೋಪ್ಲೇನೇ ಬೇಕು ನನಗೆ, ಏರೋಪ್ಲೇನ್ ಆಯಿತು, ಏರೋಪ್ಲೇನ್ ಆದಮೇಲೆ ಇನ್ನೇನು ಪಡ್ಕೋಬೋದು ನಾನು ಅಂತ ಆಸೆಗಳು ಹೆಚ್ಚು. ಇಲ್ಲಿ ಈ ಆನೆ ಏನು ಅಂದರೆ, ಆನೆ ಬೇಟೆಗಾರ ಏನು ಮಾಡ್ತಾನೆ, ಅವನು ಆನೆಯನ್ನು ಬೇಟೆ ಮಾಡಬೇಕು ಅಂದರೆ ಒಂದು ಹೆಣ್ಣಾನೆಯನ್ನು ತಗೊಂಡ್ಬರ್ತಾನಂತೆ. ಹೆಣ್ಣಾನೆಯನ್ನು ತಂದು ಅದನ್ನು ಮಾದರಿಯಾಗಿ ಇಟ್ಟುಕೊಂಡು ಅದು ಆ ಆನೆಯನ್ನು ಹಿಡ್ಕೋತಾನಂತೆ. ಇಲ್ಲಿ ಏನು ಅಂದರೆ ಕಾಮನೆ, ಆ ಕಾಮನೆಯಿಂದ ಆನೆ ಬಲಿಪಶು ಆಗುತ್ತೆ. ಈ ರೀತಿ ನಾವು ಕಾಮನೆಗೆ ಬಲಿಪಶರಾಗಬಾರ್ದು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ಜೇನು ಸಂಗ್ರಹಕ್ಕೆ ಅಂದರೆ ಇಲ್ಲಿ ಜೇನು ನೊಣ ಏನಿದೆ ಅದರಿಂದ ನಾನೊಂದು ಪಾಠವನ್ನು ಕೇಳ್ತೆ. ಜೇನು ಏನು ಮಾಡುತ್ತೆ, ಎಷ್ಟೊಂದು ಹೂಗಳಿಂದ ಜೇನನ್ನು ಸಂಗ್ರಹ ಮಾಡಿಕೊಂಡು ಎಲ್ಲೋ ತೊಗೊಂಡೋಗಂತ ಗೂಡಲ್ಲಿ ಬಚ್ಚಿಡತ್ತೆ. ಆದರೆ ಅದನ್ನು ಅದು ಅನುಭವಿಸಲ್ಲ. ಅದನ್ನು ಪಡ್ಕೊಳ್ಳೋರು ಯಾರು? ನಾವು. ಆ ಎಲ್ಲ ಜೇನೇನು ಅದನ್ನು ತಂದಲ್ಲಿ ಇಟ್ಟಿರತ್ತೆ ಅದನ್ನೆಲ್ಲ ಕಿತ್ತಾಕಿ ಅದನ್ನು ತಗೊಂಡು ಅದರಿಂದ ಆ ಹನಿಯನ್ನು ನಾವು ಪಡ್ಕೋತೀವಿ. ಆ ಜೇನಿನ ಹನಿ ಏನಿದೆ, ಆ ಜೇನು ಅದನ್ನು ನಾವು ಪಡ್ಕೋತೀವಿ. ಆದರೆ ಆ ಜೇನು ನೊಣ ಅದನ್ನು ಪಡ್ಕೊಳ್ಳಲ್ಲ. ಹೀಗೆ ನಾವು ಎಲ್ಲ ಕಡೆಯಿಂದ ನಾವು ದುಡ್ಡು 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 ಅಂತ ಎಲ್ಲ ಸಂಗ್ರಹಿಸ್ತೀವಿ. ಅಷ್ಟೂ ದುಡ್ಡು ನಾವು ಅನುಭವಿಸೋಕ್ಕಾಗತ್ತಾ? ಆಗೋದಿಲ್ಲ. ಕಡೆಗೆ ಯಾರಿಗೋ ಬೇರೆಯವರಿಗೆ ಬಿಟ್ಟು ಹೋಗಬೇಕು. ಹೀಗೆ ಅದೇ ಜೇನು ಇದೊಂದು. ಹಾಗೆ ಮುಂದೆ ಅದು ಅವರು ಹೇಳಿರೋದು ಅಂದರೆ, ನಾನು ಕೆಲವು ಇಂಪಾರ್ಟೆಂಟ್ ಹೇಳ್ತೀನಿ. ಹರಿಣ ಅಂದರೆ ಶಬ್ದದ ಮೋಹ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಜಿಂಕೆಯು ಸುಮಧುರ ಸಂಗೀತವನ್ನು ಕೇಳಿ ಮೋಹಗೊಂಡು ಬೇಟೆಗಾರರ ಬಲೆಗೆ ಬೀಳುತ್ತೆ ಅಂತ. ಇನ್ನೊಂದು ಮೀನನ್ನು ಹೇಗೆ ಜಿಂಕೆಯಿಂದ ಮೀನು ಹೇಗೆ ಸಿಕ್ಕಾಕೊಳ್ಳುತ್ತೆ ಅಂದರೆ, ಆ ಮೀನುಗಾರ ಅವನ ದಾಳಕ್ಕೆ ಏನೋ ಒಂದು ಊಟವನ್ನು ಹಾಕಿ ನೀರಲ್ಲಿ ಬಿಡ್ತಾನೆ. ನೋಡಿ, ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿ ಇಲ್ಲ ಅಂದರೆ ಈ ರೀತಿ ಆಗುತ್ತೆ. ಅದೇನು ಆ ಊಟ ಅವನು ಹಾಕಿದಾನೆ ಅದನ್ನು ತಿನ್ನಕ್ಕೆ ಅಂತ ಆ ಮೀನು ಹೋಗುತ್ತೆ, ಆದರೆ ಅದು ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಈ ರೀತಿ ನಾವು ಯಾವುದೋ ಒಂದು ಹುಡ್ಕೊಂಡು ಹೋಗಿ ನಾವೇ ನಮ್ಮನ್ನು ಒಂದು ದೊಡ್ಡ ಬಿಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಬಲೆಯಲ್ಲಿ ನಾವು ಸಿಕ್ಕಾಕೋತೀವಿ ಅಂತ ಇಲ್ಲಿ ಹೇಳಿದೆ. ಹಾಗೆ ಒಂದು ವೇಶ್ಯೆಯನ್ನು ನೋಡಿ ನಾನು ಪಾಠವನ್ನು ಕಲಿತೆ. ವೇಶ್ಯೆ ಅಂದರೆ ಅವಳು, ಇಲ್ಲಿ ಒಂದು ಕತೆ, ಪಿಂಗಲ ಅನ್ನೋ ವೇಶ್ಯೆ. ಆ ಪಿಂಗಲ ಅನ್ನೋ ವೇಶ್ಯೆ ಏನು ಮಾಡ್ತಾ ಇರ್ತಾಳೆ ಅಂದರೆ, ಅವಳು ಪ್ರತಿ ದಿವಸ ರಾತ್ರಿ ಶೃಂಗಾರ ಮಾಡ್ಕೊಳ್ಳೋದು, ಕಾಯೋದು, ಮನೆ ಮುಂದೆ ಹೋಗೋದು, ಕಾಯೋದು. ಯಾರು ಬರ್ತಾರೆ, ಗಿರಾಕಿಗಳು ಯಾರು ಬರ್ತಾರೆ, ಗಿರಾಕಿಗಳಿಂದ ನನಗೆ ದುಡ್ಡು ಸಿಗತ್ತೆ ಅಂತ. ಒಂದು ದಿವಸ ಹೀಗೆ ಅವಳು ಶೃಂಗಾರ ಮಾಡ್ಕೊಂಡು ರಾತ್ರಿ ಬಂದು ಕಾಯ್ತಾ ಇದ್ಲಂತೆ. ಎಷ್ಟೊತ್ತಿಗಾದರೂ ಯಾರೂ ಬರಲಿಲ್ಲಂತೆ. ಮನೆಯೊಳಗೆ ಹೋಗ್ತಾಳೆ, ಹೊರಗಡೆ ಬರ್ತಾಳೆ, ಯಾರೂ ಬರಲಿಲ್ಲ. ಆವಾಗ ಅವಳಿಗೆ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೆ ಅರಿವಾಗಿತ್ತಂತೆ. ಏನು ಅರಿವು ಅಂದರೆ, ಇಷ್ಟೆಲ್ಲ ನಾನು ಶೃಂಗಾರ ಮಾಡ್ಕೊಂಡು ಕಾಯ್ತಾ ಇದ್ದೀನಿ, ಇದೆಲ್ಲ ನಾನು ಮಾಡ್ತಾ ಇರೋದು ಯಾಕೆ? ಆ ಪರಮಾತ್ಮನೇ ನನ್ನೊಳಗಿದ್ದಾನೆ, ಆ ಪರಮಾತ್ಮನಿಗೆ ನಾನು ಕಾಯ್ಲಿಲ್ವಲ್ಲ ಒಂದು ದಿವಸನೂ, ಅವನಿಗೋಸ್ಕರ ನಾನು ನನ್ನನ್ನು ಶೃಂಗಾರ ಮಾಡ್ಕೊಳ್ಳಿಲ್ವಲ್ಲ ಅಂತ ಅವಳಿಗೆ ಅಲ್ಲಿ ಅರಿವಾಗತ್ತಂತೆ. ನನ್ನಲ್ಲಿರೋ ಪರಮಾತ್ಮನನ್ನು ನಾನು ಮೋಹಿಸಬೇಕು, ನನ್ನಲ್ಲಿರೋ ಪರಮಾತ್ಮನನ್ನು ನಾನು ಪ್ರಾರ್ಥನೆ ಮಾಡಬೇಕು ಅಂತ ಆವಾಗ ಅವಳ ಕಾರ್ಯವನ್ನೆಲ್ಲ ಬಿಟ್ಟು ಪರಮಾತ್ಮನನ್ನೇ ಶರಣಾಗ್ತಾಳಂತೆ. ಈ ರೀತಿ ವೇಶ್ಯೆಯಿಂದ ಒಂದು ಪಾಠವನ್ನು ಕಲಿತೆ ಅಂತ. ಆಮೇಲೆ ಒಂದು ಬಾಲಕ, ಒಂದು ಶಿಶು, ಒಂದು ಮಗುವನ್ನು ನೋಡಿ ಪಾಠವನ್ನು ಕಲಿತೆ. ಏನು ಪಾಠ ಅಂದರೆ, ಮಗುವಿನ ಮನಸ್ಸು ಯಾವಾಗಲೂ ನಿರ್ಮಲವಾಗಿರುತ್ತದೆ. ಯಾರ ಮೇಲೂ ಅದು ಕೆಟ್ಟದು ಒಳ್ಳೆಯದು ಅದೆಲ್ಲ ಅದಕ್ಕೇನು ಗೊತ್ತಿರಲ್ಲ. ಮಗು ಅಂದರೆ ದೇವರ ಸಮಾನ ಅಂತಾರೆ. ಯಾಕಂದರೆ ಅದರ ಮನಸ್ಸಲ್ಲಿ ಚಂಚಲತೆ ಇರಲ್ಲ, ಅದು ಒಂದೇ ಶಾಂತ ಮನಸ್ಸಿನಾಗಿರುತ್ತೆ, ನಿರ್ಮಲತೆ ಇರುತ್ತೆ ಅದರಲ್ಲಿ ಅಂತ. ಮಗುವನ್ನು ಮನಸ್ಸಂತೆ ನಾವು ಯಾವಾಗಲೂ ಇರಬೇಕು ಅಂತೀವಿ, ಆದರೆ ನಮ್ಗೆ ಅದಿರೋದಕ್ಕಾಗಲ್ಲ. ಯಾಕಂದರೆ ನಮ್ಗೆ ಬುದ್ಧಿ ಸ್ವಲ್ಪ ಜಾಸ್ತಿ ಬಂದಷ್ಟು ನಮ್ಮಲ್ಲಿ ಆ ಅಲ್ಲೋಲ ಕಲ್ಲೋಲ ನಡೀತಾ ಇರುತ್ತೆ. ಮಗುವಿನಿಂದ ನಾನು ಕಲಿತೆ.
ಒಂದು ಯುವತಿ, ಮದುವೆಗೆ ಬಂದಿರುವಂಥ ಯುವತಿಯಿಂದ ಪಾಠವನ್ನು ಕಲಿತೆ. ಏನು ಅಂದರೆ ಏಕಾಗ್ರತೆ. ಒಮ್ಮೆ ಏನಾಯ್ತಂತೆ, ಒಂದು ಹೆಣ್ಮಗು, ಆ ಹೆಣ್ಣುಮಗುವಿಗೆ ಗಂಡನ ಮನೆಯವರು ಬಂದ್ರಂತೆ ನೋಡೋದಕ್ಕೆ. ಹಿಂದಿನ ಕಾಲದ್ದೇ ಕತೆ ಹೇಳ್ತಾ ಇರೋದು. ಆ ಹೆಣ್ಣು ಬಂದಾಗ ಏನಾಯಿತು, ಆ ಮನೆಯಲ್ಲಿ ಇದು ಧಾನ್ಯ ಇರಲಿಲ್ಲ, ಅಂದರೆ ಅಕ್ಕಿ ಇರಲಿಲ್ಲ ಅಡುಗೆ ಮಾಡೋದಕ್ಕೆ. ಆಗ ಆ ಹೆಣ್ಮಗಳು ಏನು ಮಾಡ್ತಾಳಂತೆ, ಅವರೆಲ್ಲ ಬಂದು ಕೂತಿದ್ದಾರೆ, ಮನೆಯಲ್ಲಿ ಯಾರೂ ಇಲ್ಲ, ಹೆಣ್ಮಗಳು ಒಬ್ಬಳೇ ಇದ್ದಾಳೆ. ಹಿಂದಿನ ಕಾಲದಲ್ಲಿ ಮನೆಗೆ ಊಟದೊಟ್ಟಿಗೆ ಯಾರಾದರೂ ಬಂದರೆ ಆ ಟೈಮಿಗೆ ಅವ್ರಿಗೆ ಊಟ ಕೊಟ್ಟೆ ಕಳಿಸ್ಬೇಕಿತ್ತು. ಅವಳೇನು ಮಾಡ್ತಾಳಂತೆ, ಅವ್ರಿಗೆ ಹೇಳಬಾರ್ದು ಅಕ್ಕಿ ಇಲ್ಲ ಅಂತ ಹೇಳಿ, ಅವಳು ದನ ಇದು ಏನದು ಪ್ಯಾಡಿ ಅದನ್ನೇನು ಹೇಳ್ತಾರೆ, ಅದನ್ನು ಕುಟ್ಟಿ, ಭತ್ತವನ್ನು ಕುಟ್ಟಿ ಅಕ್ಕಿ ಪಡ್ಕೊಂಡು ಆಮೇಲೆ ಅಡುಗೆ ಮಾಡೋದು. ಕುಟ್ಟೋದಕ್ಕೆ ಅವಳು ಶುರು ಮಾಡಿದ್ಲಂತೆ. ಬಳೆ ಇತ್ತಂತೆ, ಬಳೆ ಎಲ್ಲ ಸದ್ದು ಮಾಡ್ತಾ ಇತ್ತಂತೆ. ಅವಾಗ ಏನು ಮಾಡಿದ್ರು, ಅಯ್ಯೋ ಸದ್ದು ಮಾಡಿದ್ರೆ ಅವ್ರಿಗೆಲ್ಲ ಕುಟ್ತಾ ಇರೋ ಶಬ್ದ ಗೊತ್ತಾಗತ್ತೆ ಅಂತ 2 ಬಳೆ ತೆಗೆದ್ಲಂತೆ. ಎರಡು ಬಳೆ, ಇನ್ನೆರಡು ಇತ್ತಂತೆ. ಆವಾಗ ಅದು ಶಬ್ದ ಮಾಡ್ತಾ ಇತ್ತಂತೆ. ಆವಾಗ ಮತ್ತೊಂದೊಂದು ಬಳೆ ತೆಗೆದ್ಬಿಟ್ಟು ಆಮೇಲೆ ಕುಟ್ಟಿದ್ಲಂತೆ. ಕುಟ್ಟಿ ಅಕ್ಕಿ ಪಡೆದು ಅನ್ನ ಮಾಡಿ ಕೊಟ್ಲು. ಈ ರೀತಿ ನಮ್ಮ ಮನಸ್ಸಲ್ಲಿ, ನಮ್ಮ ಜೀವನದಲ್ಲಿ ನಾವೇನಾದರೂ ಪಡ್ಕೋಬೇಕಂದ್ರೆ ಏಕಾಗ್ರತೆ ತುಂಬ ಇಂಪಾರ್ಟೆಂಟು. ಏಕಾಗ್ರತೆಯಿಂದ ನಾವು ಏನು ಬೇಕಿದ್ರೂ ಪಡ್ಕೋಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಅದು ಬಿಟ್ಟು ಒಂದು ಬಾಣಗಾರ, ಮತ್ತು ಒಂದು ಹಾವು, ಮತ್ತು ಬೇಡ ಅಂದರೆ ಲೂಟಿ ಮಾಡೋನು, ಅವನಿಂದ ಈ ರೀತಿ ಒಂದೊಂದು ವಸ್ತುವಿಂದ ನಾವು ಪಾಠವನ್ನು ಕಲಿತೆ ಅಂತ ಪ್ರತಿಯೊಂದನ್ನು ಅವಧೂತ ಇಲ್ಲಿ ಹೇಳಿದನಂತೆ. ಇದನ್ನೆಲ್ಲ ಕೇಳಿ ಯದುರಾಜನಿಗೆ ಆವಾಗ ಗೊತ್ತಾಯ್ತಂತೆ, ನಾವೆಲ್ಲ ಈ ಸೃಷ್ಟಿಯನ್ನು ನೋಡ್ತಾ ಇದ್ದೀವಿ, ಆದರೆ ಅದರಿಂದ ನಮ್ಗೆ ಏನು ಪಾಠ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಜೀವನದಲ್ಲಿ ಅದರಿಂದ ನಾವು ಏನು ತಿಳ್ಕೊಬೋದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡಿ ಆವಾಗ ರಾಜನಿಗೆ ಏನು ಅರಿವಾಯಿತು ಅಂದರೆ ವೈರಾಗ್ಯ ಅನ್ನೋದು ಇಂಪಾರ್ಟೆಂಟು. ವೈರಾಗ್ಯವಿರಬೇಕು, ಮತ್ತು ಇಂದ್ರಿಯ ನಿಗ್ರಹವಿರಬೇಕು. ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಇರಬೇಕು, ಮತ್ತು ಸಂತೋಷನೂ ಇರಬೇಕು. ಆದರೆ ಯಾವಾಗಲೂ ದೇವರಲ್ಲಿ ನನಗೆ ಯಾವಾಗಲೂ ಸುಖವನ್ನೇ ಕೊಡು ಅಂತ ಬೇಡ್ತಾ ಇದ್ದರೆ, ಸುಖದ ಅರಿವು ನಮಗಾಗಬೇಕಂದ್ರೆ ದುಃಖದ ಅರಿವು ನಮಗಿರಬೇಕು. ಸುಖ ದುಃಖದ ಬದಲಾವಣೆ ನಮ್ಗೆ ಗೊತ್ತಾಗಬೇಕು ಅಂದರೆ ದುಃಖದ ಅನುಭವ ಆದಾಗಲೇ ಸುಖ ಅಂದರೆ ಏನು ಅಂತ ಗೊತ್ತಾಗೋದು. ಅದಕ್ಕೆ ಸುಖನೂ ಇರಬೇಕು, ಸಂತೋಷ ಪಡಬೇಕಂದ್ರೆ ದುಃಖ ಇರಬೇಕು. ಆಮೇಲೆ ತ್ಯಾಗ ಮಾಡೋದು ನಮ್ಗೆ ಗೊತ್ತಾಗಬೇಕು. ತ್ಯಾಗ ಒಂದು ಇಂಪಾರ್ಟೆಂಟು. ಮತ್ತು ಏಕಾಗ್ರತೆ, ಮತ್ತು ಇದೆಲ್ಲ ಮಾಡೋದು ಯಾಕೆ ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ನಮ್ಮ ಆತ್ಮ ಯಾವಾಗಲೂ ಅದಕ್ಕೇನು ಆತ್ಮ ಸುಖವಾಗಿರಬೇಕು ಅಂದರೆ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಬೇಕು. ಈಗ ನೋಡಿ, ನಾವೆಲ್ಲ ಕೂತ್ಕೊಂಡು ಇಲ್ಲಿ ಭಾಗವತ ಕೇಳಿಸ್ಕೊಳ್ತಾ ಇದ್ದೀವಿ. ಯಾಕೆ ಅಂದರೆ ಅದು ನಮ್ಮ ಮನಸ್ಸು ನಮ್ಮಲ್ಲಿ ಅದು ಮೂಡಿಸಿರೋದು ಆಸೆ. ಅಂದರೆ ನಮ್ಮಲ್ಲಿ ಆ ಆಸೆ ಹುಡ್ಕೋಬೇಕು ಅಂದರೆ ಆ ಒಳಗಿರೋ ದೇವರು ನಮ್ಮಲ್ಲಿ ಆ ಪ್ರೇರಣೆಯನ್ನು ಕೊಡಬೇಕಂತೆ. ಆ ಆತ್ಮವ ನಮಗೆ ಪ್ರೇರಣೆ ಕೊಡಬೇಕು. ಆವಾಗಲೇ ನಿಮಗೆ ಆ ಭಾಗವತ ಕೇಳೋದಕ್ಕೂ ಅನುಭವವಾಗೋದು, ಮತ್ತು ಅದು ಲಭ್ಯವಾಗೋದು. ಆತ್ಮ ಸಾಕ್ಷಾತ್ಕಾರ ಆಗದೆ ಆವಾಗ ಅಂದರೆ ನೋಡಿ, ಇದೆಲ್ಲ ಕೇಳಿಸ್ಕೊತೀವಿ, ಈ ಶ್ರವಣ ಯಜ್ಞ ನಾವು ಮಾಡ್ತಾ ಇದ್ದೀವಿ. ಇದರಿಂದ ನಮಗೇನು ಫಲ ಏನು ಅಂದರೆ ಒಳಗಿರೋ ಆತ್ಮ ಸಂತೋಷ ಪಡುತ್ತಂತೆ. ಅದಕ್ಕೆ ಅದು ಒಂಥರ ಅದಕ್ಕೆ ನಿರ್ಮಲತೆ ಬರುತ್ತಂತೆ. ಅದಕ್ಕೋಸ್ಕರ ಭಾಗವತ ಕಥೆ ಎಲ್ಲಿ ನಡೀತಾ ಇದ್ರು, ಅದರಲ್ಲೂ ಬೃಂದಾವನಕ್ಕೆ ಹೋದ್ರಂತೂ ಪ್ರತಿ ಗಲ್ಲಿಯಲ್ಲೂ ಭಾಗವತ ಕಥೆ. ಅದು ಒಂದು ಮನೆಯಲ್ಲ, ಎಲ್ಲ ಮನೆಗಳಲ್ಲೂ ಮಾಡ್ತಾನೆ ಇರ್ತಾರಂತೆ, ಎಲ್ಲ ಕಡೆ ಮಾಡ್ತಾ ಇರ್ತಾರಂತೆ. ಎಲ್ಲ ಕಡೆ ಹೋದ್ರೂ ಅಲ್ಲಿ ಜನಸಂಖ್ಯೆ ಜಾಸ್ತಿ. ಕೇಳಿರೋ ಕಥೆನೇ, ಕೃಷ್ಣನ ಕಥೆ ಎಲ್ಲರೂ ಕೇಳಿರೋದೆ. ಆದರೂ ಮತ್ತೆ ಕೇಳಬೇಕು ಅಂತ ಕುತೂಹಲ ನಮ್ಮಲ್ಲಿ, ಮತ್ತೆ ಆಸೆ, ಮತ್ತೆ ನಮಗೆ ಆಸಕ್ತಿ ಯಾಕೆ ಬರುತ್ತೆ ಅಂದರೆ ಆತ್ಮಕ್ಕೆ ಅದು ತೃಪ್ತಿ ಕೊಡುತ್ತಂತೆ. ಆತ್ಮಕ್ಕೆ ಅದು ಎಷ್ಟು ಸಲ ಕೇಳಿದ್ರು ಆತ್ಮ ಅದು ಇಟ್ಸ್ ಗೆಟಿಂಗ್ ಕ್ಲೀನ್ಡ್ ಎವ್ರಿ ಟೈಮ್. ಇಟ್ಸ್ ಹಿಯರಿಂಗ್ ಸಾತ್ವಿಕ ಗುಣ ನಮ್ಮಲ್ಲಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಭಾಗವತವನ್ನು ಕೇಳ್ಕೋಬೇಕು ಅಂತ ಹೇಳೋದು. ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಇದನ್ನು ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ. ಹೀಗೆ ಮುಂದೆ ಉದ್ಧವ ಇಲ್ಲಿಗೆ ನಿಲ್ಲಿಸಲಿಲ್ಲ. ಉದ್ಧವ ಮತ್ತೆ ಪ್ರಶ್ನೆ ಮಾಡ್ದ, ಸರಿ ಈ ಯದುವಿನ ಕತೆ ನಂಗೆ ಗೊತ್ತಾಯಿತು, ಆದರೆ ಸಾತ್ವಿಕ ಜನರು ಅಂದರೆ ಯಾರು, ಭಕ್ತರು ಅಂದರೆ ಏನು, ಇದು ನಂಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನೀನು ಹೇಳು ಅಂತ ಹೇಳ್ತಾನಂತೆ. ಇಲ್ಲಿ ಮುಂದೆ ಅವಧೂತ ಗೀತೆಯಲ್ಲೇ ಕೃಷ್ಣ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಅಂತ ಇನ್ನೂ ಕೆಲವು ಸಂಗತಿಗಳನ್ನು ಹೇಳ್ತಾನೆ.
ಇದನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಳ್ಳೋಣ. ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ತವ ಮಂಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು ಹರಯೇ ನಮಃ ಹರಯೇ ನಮಃ.